ನಮಸ್ಕಾರ ವೀಕ್ಷಕರೇ, ನಾನು ಜಾನ್ವಿ ಜ್ಯೋತಿ. ಕಲಾವಿದರೊಂದಿಗೆ ಮನದಾಳದ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮ ಜೊತೆ ಪೂಜಾ ರಾಜು ಅವರಿದ್ದಾರೆ. ಇವರು ಕ್ರ್ಯಾಕ್ ಅನ್ನೋ ಸಿನಿಮಾ ಮುಖಾಂತರ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಕಾಲಿಟ್ಟು ವಿನೋದ್ ಪ್ರಭಾಕರ್ ಅವ್ರ ಜೊತೆ ನಟಿಸಿದ್ರು. ಇವರು ಇನ್ನೂ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಸೀರಿಯಲ್ಸಲ್ಲಿ ಕೂಡ ಇವರು ಕಾಣಿಸ್ಕೊತಾ ಇದ್ದಾರೆ. ಬನ್ನಿ ಅವ್ರ ಬಗ್ಗೆ ಅವ್ರ ಜೊತೆನೆ ಮಾತಾಡೋಣ, ಅವ್ರ ಮನದಾಳದ ಮಾತನ್ನು ತಿಳ್ಕೊಳ್ಳೋಣ. ಹಾಯ್ ಪೂಜಾ, ವೆಲ್ಕಮ್ ಟು ದಿ ಶೋ. ಹಾಯ್, ಥ್ಯಾಂಕ್ ಯು. ಹೇಗಿದ್ದೀರಾ? ಯಾ, ಐ ಆಮ್ ಸೊ ಗುಡ್. ಓಕೆ, ಸೊ ಹೇಳಿ, ನೀವು ಕ್ರ್ಯಾಕ್ ಚಿತ್ರದ ಮುಖಾಂತರ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಕಾಲಿಟ್ರಿ. ಹೌದು. ವಿನೋದ್ ಪ್ರಭಾಕರ್ ಅವ್ರ ಜೊತೆ ನಟಿಸಿದ್ರಿ ಮೊದಲನೇ ಬಾರಿ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಆ್ಯಕ್ಚುಲಿ ನಾನು ಬಂದ್ಬಿಟ್ಟು ಸ್ಪೋರ್ಟ್ಸ್, ನಾನು ಕರಾಟೆ ಇಂಟರ್ನ್ಯಾಷನಲ್ ಲೆವೆಲ್ ಪ್ಲೇಯರ್. ಸೊ ನನಗೆ ಅವಾಗಿಂದನೂ ಟೈಗರ್ ಪ್ರಭಾಕರ್ ಮತ್ತು ಅವ್ರ ಫೈಟಿಂಗ್ಸ್ ಆ್ಯಂಡ್ ವಿನೋದ್ ಪ್ರಭಾಕರ್ ಸರ್, ಯೂಶಲಿ ಐ ಕಾಲ್ ಹಿಮ್ ಅಣ್ಣ. ಓಕೆ. ಸೊ ತುಂಬ ಚೆನ್ನಾಗಿತ್ತು ಆ್ಯಂಡ್ ಐ ವಾಸ್ ವೆರಿ ನರ್ವಸ್. ಅಷ್ಟು ದೊಡ್ಡ ಆರ್ಟಿಸ್ಟು ಆ್ಯಂಡ್ ಡೈರೆಕ್ಟರ್ ಸರ್ ಕೂಡ ಅಷ್ಟೇ, ರಾಮ್ ನಾರಾಯಣ್ ಸರ್. ಓಕೆ. ಇಟ್ಸ್ ಅ ವೆರಿ ಬಿಗ್ ಡೈರೆಕ್ಟರ್. ಅವ್ರ ಮುಂದೆ ಲೈಕ್ ಇಟ್ಸ್ ಮೈ ಫಸ್ಟ್ ವೇ ಟು ಎಂಟರ್. ಸೊ ತುಂಬ ಭಯವಾಗಿದ್ರು. ಆಮೇಲೆ ಫಸ್ಟ್ ಡೇ ಲೈಕ್ ಫಸ್ಟ್ ಶಾರ್ಟಲ್ಲಿ ಡೈಲಾಗೇ ಹೇಳಿಲ್ಲ, ನಾನು ನೋಡ್ಕೊಂಡು ನಿಂತ್ಬಿಟ್ಟೆ. ಏನಾಯ್ತು ಅಂತ ಬಂದು ಕೇಳಿದ್ರು, ಏನಿಲ್ಲ ಭಯ ಪಡ್ಬೇಡ ಅಂದ್ಬಿಟ್ಟು ದೆನ್ ಹಿ ಸ್ಯಾಟ್, ಹಿ ಟುಕ್ ಮೈ ಡೈಲಾಗ್ ಆ್ಯಂಡ್ ಹೇಳು ಅಂದ್ಬಿಟ್ಟು ನನಗೆ ಹೇಳ್ಸಿದ್ರು ಅವರು. ಹಿ ಹೆಲ್ಪ್ ಮೀ ಲೈಕ್ ಡೈಲಾಗ್ ಡೆಲಿವರಿ, ಎಲ್ಲಿ ಪಾಸ್ ಕೊಡಬೇಕು, ಹಿ ಹೆಲ್ಪ್ ಮೀ ಸೋ ಮಚ್. ಆ್ಯಂಡ್ ಐ ಕಾಲ್ ಹಿಮ್ ಅಣ್ಣ. ಸೊ ಥ್ಯಾಂಕ್ ಯು. ಅಣ್ಣ ಅಂತ ಕರಿತಿದ್ರಾ ನೀವು? ಇಲ್ಲ, ಆನ್ ಸ್ಕ್ರೀನಲ್ಲಿ ಫ್ರೆಂಡ್, ಹೀರೋಯಿನ್ ಫ್ರೆಂಡ್. ಓಕೆ. ಸೊ ಆಫ್ ಸ್ಕ್ರೀನಲ್ಲಿ ಅಣ್ಣ ಅಂದ್ಬಿಡ್ತಿದ್ದೆ ನಾನು. ಸೊ ಅವ್ರಿಗೆ ತುಂಬ ಇಷ್ಟ. ಅವ್ರಿಗೆ ಲೈಕ್ ಗರ್ಲ್ಸ್ ಬೋಲ್ಡ್ ಆಗಿರಬೇಕು, ಇಂಡಿಪೆಂಡೆಂಟ್ ಆಗಿರಬೇಕು ಆ್ಯಂಡ್ ಈಸ್ ವೆರಿ ಸಪೋರ್ಟಿವ್. ಐ ಫೀಲ್ ವೆರಿ ಬ್ಲೆಸ್ಡ್ ಟು ವರ್ಕ್ ವಿತ್ ಅ ವಂಡರ್ಫುಲ್ ಡೈರೆಕ್ಟರ್ ಆ್ಯಂಡ್ ಡೌನ್ ಟು ಅರ್ತ್ ಪರ್ಸನ್ ದಟ್ ಇಸ್ ವಿನೋದ್ ಅಣ್ಣ. ಹಿ ಹೆಲ್ಪ್ಸ್ ಮಿ ಸೋ ಮಚ್ ಆ್ಯಂಡ್ ಇಡೀ ಸೆಟ್ ತುಂಬ ಚೆನ್ನಾಗಿತ್ತು. ಆಸಮ್. ಸೊ ನಿಮಗೆ ಫಸ್ಟ್ ಟೈಮ್ ಅವ್ರನ್ನ ನೋಡ್ತಿದ್ದಂಗೆ ಇವರು ಪ್ರಭಾಕರ್ ಅವರ ಮಗ, ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿದ್ದೀನಿ ಅನ್ನೋ ಎಕ್ಸೈಟ್ಮೆಂಟ್ ಜಾಸ್ತಿ ಇತ್ತಾ? ತುಂಬ ಇತ್ತು. ನಾನು ಅವ್ರು ಬರೋದು ನಾನು ಕೇಳ್ತಿದ್ದೆ, ಯಾವಾಗ ಬರ್ತಾರೆ. ನಾನು ಫುಲ್ ಕುತ್ಕೊಂಡು ನೋಡ್ತಾ ಇದ್ದೆ. ಅವ್ರು ಹೇಳ್ತಿದ್ರು, ನೀನು ಅವ್ರ ಜೊತೆನೇ ಆ್ಯಕ್ಟ್ ಮಾಡ್ಬೇಕಮ್ಮ, ಇರು, ಹ್ಯಾವ್ ಪೇಷನ್ಸ್ ಅಂತ. ಓಕೆ ಅಂದ್ಬಿಟ್ಟು ಫುಲ್ ಕುತ್ಕೊಂಡು ಫಸ್ಟೇ ಹೇಳಿಲ್ವಲ್ಲ, ಫುಲ್ ಕಾನ್ಷಿಯಸ್ ಆಗಿಬಿಟ್ಟು ಅವ್ರು ಹಿಂಗೆ ಎದುರುಗಡೆ ಬಂದರೆ ಸುಮ್ಮನೆ ಸೈಲೆಂಟಾಗಿ ನಿಂತ್ಕೊಂಡ್ಬಿಟ್ಟು ಡೈಲಾಗ್ ಅಂತಿದ್ದಾರೆ. ಬಟ್ ಡೈಲಾಗೇ ಬರ್ತಿಲ್ಲ. ಆಮೇಲೆ ನಾನು ಆಫ್ ಕಟ್ ಮಾಡಿಬಿಟ್ಟು, ಸರ್ ನಾನು ನಿಮ್ಮ ದೊಡ್ಡ ಫ್ಯಾನು ಅಂತೆಲ್ಲ ಹೇಳ್ತೇನೆ. ನಾನು ನೋಡ್ತಿದ್ದೆ ನಿಮ್ಮ ಸೀರಿಯಲ್ಸ್ ಆ್ಯಂಡ್ ಮೇನ್ಲಿ ನಿಮ್ಮ ಫೈಟಿಂಗ್ ತುಂಬ ಇಷ್ಟ, ಬಿಕಾಸ್ ಈಸ್ ಆಲ್ಸೋ ಎ ಕರಾಟೆ ಪ್ಲೇಯರ್. ಸೊ ಅವಾಗ ನಾನು ಹೇಳಿದೆ ಈ ಥರ ಅಂತ. ವೆರಿ ಗುಡ್ ಅಂದ್ಕೊಂಡು ಸುಮ್ಮನೆ ಆದ್ರೆ. ಓಕೆ, ಅದಾದ ನಂತರ ಯಾವ್ಯಾವ ಮೂವಿ ಮಾಡಿ? ಅದಾದ್ಮೇಲೆ ಟೋರಾ ಮಾಡಿದೆ. ಅದು ಕನ್ನಡದ ಫಸ್ಟ್ ಸೈಫೈ ಮೂವಿ ವಿಚ್ ಹ್ಯಾಸ್ ಅನ್ ಏನೋ ಟೈಮ್ ಮಿಷಿನ್ ಮತ್ತು ಸ್ಟೂಡೆಂಟ್ ಓರಿಯೆಂಟೆಡ್. ಅದರಲ್ಲಿ ನಾನು ಹೀರೋಯಿನ್ ಆಗಿ ಮಾಡಿದ್ದೆ. ಸೊ ಹೇಗಿತ್ತು ಅದರಲ್ಲಿ ಎಕ್ಸ್ಪೀರಿಯನ್ಸ್? ಯಾರ್ಯಾರು ಮಾಡಿದ್ರು ನಿಮ್ಮ ಜೊತೆ? ಟೋಟಲಿ ವಿ ವೇರ್ 7. ಅದರಲ್ಲಿ 2 ಹುಡುಗಿಯರು ಆ್ಯಂಡ್ 1 ಬಂದ್ಬಿಟ್ಟು ಬೇರೆ ಫ್ಯೂಚರಿಂದ ಬರ್ತಾರೆ. ಸೊ 3 ಗರ್ಲ್ಸ್ ಆ್ಯಂಡ್ 5 ಬಾಯ್ಸ್. ಓಕೆ. ಸೊ ಆ್ಯಕ್ಚುಲಿ ಫ್ಯೂಚರಲ್ಲಿ ಹುಡುಗಿ ಇದ್ದಿದ್ದು ಸ್ವಲ್ಪ ಕಮ್ಮಿ, ಅಷ್ಟು ಮಿಂಗಲ್ ಆಗ್ತಿರ್ಲಿಲ್ಲ, ಬಿಕಾಸ್ 2-3 ಡೇಸ್ ಅಷ್ಟೇ ಇದ್ದಿದ್ದು. ಬಟ್ ವಿ ಲೈಕ್ 7 people were very naughty. I was the smallest in the whole team. ಓಕೆ. ತುಂಬ ರೇಕ್ಸ್ ಹಾಕ್ಬಿಡೋರು. ಮತ್ತು ನಾನು ಸೇಮ್ ಏನೋ ಐ ವಾಸ್ ಜಸ್ಟ್ ಅನ್ ಕಡ್ಲಿಂಗ್ ಬೇಬಿ ಅವಾಗ. ಸೊ ಅವಾಗ ಕುತ್ಕೊಂಡು ಹೇಳ್ಕೊಡೋರು, ಆಮೇಲೆ ಹಿಂಗೆ ಹೇಳು ಹಂಗೆ ಹೇಳು ಅನ್ನೋರು. ಲೈಕ್ ಎವ್ರಿ ಒನ್ ಹೆಲ್ಪ್ ಮಿ. ಓಕೆ, ವೆರಿ ನೈಸ್. ಆ್ಯಂಡ್ ಅದು ಬೇರೆ ಸ್ಟೂಡೆಂಟ್ ಓರಿಯೆಂಟೆಡ್ ಅಲ್ವಾ. ಲೈಕ್ ಐ ಜಸ್ಟ್ ಫಿನಿಶ್ ದಟ್ ಟೈಮ್, 2015 ಅನ್ಸುತ್ತೆ. ಐ ಜಸ್ಟ್ ಫಿನಿಶ್ ಮೈ ಲೈಕ್ ಕಾಲೇಜಿಂಗ್. ದೆನ್ ಅದೇ ಟೈಪ್ ಸಿನಿಮಾ ಬಂತಲ್ಲ, ಐ ವಾಸ್ ವೆರಿ ಹ್ಯಾಪಿ. ನ್ಯಾಚುರಲಿ. ಓಕೆ. ಸೊ ಅದಾದ ನಂತರ ಇನ್ಯಾವ ಸಿನಿಮಾಗಳು ಮಾಡಿದ್ದೀರಾ? ಅದಾದ್ಮೇಲೆ ಐ ಗಾಟ್ ಆಫರ್ ಫ್ರಮ್ ತಮಿಳ್. ಓಕೆ. ಆ್ಯಂಡ್ ಆಮೇಲೆ ನನಗೆ ಸೀರಿಯಲ್ಸ್ ಮಾಡಬೇಕು ಅಂತ ತುಂಬ ಇಷ್ಟ ಆಯಿತು. ಸೊ ಅಗೇನ್ ಐ ಕೇಮ್ ಬ್ಯಾಕ್ ಟು ಸೀರಿಯಲ್ಸ್. ಇವಾಗ ನಾನು ರೀಸೆಂಟಾಗಿ ಯುಗೆ ಮಹದೇಶ್ವರ ಮಾಡಿದೆ, ಜಿ ಕನ್ನಡದ್ದು. ಓಕೆ. ಅದರಲ್ಲಿ ಪಾರ್ವತಿ ರೋಲ್ ಮಾಡಿದೆ. ವಾವ್, ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಲ್ಲಿ? ಅಲ್ಲಿ ವಂಡರ್ಫುಲ್ ಸೆಟ್ ಆ್ಯಂಡ್ ತುಂಬ ಲೈಕ್ ಶೂಟಿಂಗ್ ಆದಂಗೆ ಗೊತ್ತಾಗಲ್ಲ. ಎಲ್ಲ ಗ್ರೀನ್ ಮ್ಯಾಟು, ನೀವು ದೇವತೆ. ಆಮೇಲೆ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಮೈ ಮಾಮ್ಸ್ ಬಿಗ್ಗೆಸ್ಟ್ ಡ್ರೀಮ್. ನಾನು ಇಡೀ ಏನೇನು ರೋಲ್ ಮಾಡಿದ್ದೀನಿ, ಅದರಲ್ಲೆಲ್ಲ ನಮ್ಮಮ್ಮಗೆ ಪಾರ್ವತಿ ರೋಲ್ ಮಾಡಬೇಕು ಅಂತ ತುಂಬ ಇತ್ತು. ಎಲ್ಲ ಲೈಕ್ ಅಮ್ಮ ಒಂದು ಹಿಸ್ಟಾರಿಕ್ ಲೈಕ್ ಕರ್ತಿದ್ದಾರೆ ಅಂದರೆ ಪಾರ್ವತಿ ರೋಲ ಹೋಗ್ಬಿಡೋದು. ನಂಗೆ ಇಷ್ಟನೇ ಇರಲ್ಲ. ಲ್ಯಾಂಗ್ವೇಜ್ ಬೇರೆ, ತುಂಬ ಕಷ್ಟ, ತೊದಲ್ತೆ ಬಾಯ. ಲೈಕ್ ನಾರ್ಮಲ್ ನಾವು ಏನು ಮಾತಾಡ್ತೀವಿ ಲ್ಯಾಂಗ್ವೇಜ್, ಇಟ್ಸ್ ವೆರಿ ಡಿಫ್ರೆಂಟ್, ಪೌರಾಣಿಕ ಲ್ಯಾಂಗ್ವೇಜ್ ಆ ಥರ. ಆಮೇಲೆ ಅದನ್ನು ಕ್ಯಾರಿ ಮಾಡೋದಿದೆಯಲ್ಲ, ಕ್ರೌನೇ ಒಂದು ಭಾರ ಇರುತ್ತೆ. ಆಮೇಲೆ ಎಲ್ಲರೂ ಅನ್ಕೊಂತಾರೆ ಅದು ಬಂದಿದ ತಕ್ಷಣ ಆಟಿಟ್ಯೂಡ್ ಬಂದ್ಬಿಡುತ್ತೆ, ಇವಳಿಗೆ ಆಟಿಟ್ಯೂಡ್ ಇದೆ, ಮಾತಾಡ್ಸ್ತಾ ಇಲ್ಲ ಅಂದರೆ ಮಾತಾಡಿದ್ರೆ ಬಿದ್ದೋಗುತ್ತೆ, ಹೋಗ್ಬಿಟ್ಟು ಬಿದ್ದೋಗುತ್ತೆ. ಕ್ರೌನ್ ಅವ್ರು ನಿಧಾನಕ್ಕೆ ಕುತ್ಕೊಬೇಕು, ನಿಧಾನಕ್ಕೆ ಎದ್ದೊಳ್ಬೇಕು. ಆ್ಯಂಡ್ ಆ ವೇಷ ಹಾಕ್ತಾರಲ್ಲ ಅವ್ರು ಹಿಂಗೆ ನಡೀತಾರೆ, ಯಾಕಂದ್ರೆ ಚುಚ್ಚುತ್ತದು. ಹೌದು.
ಅವ್ರ ಬಾಡಿ ಹಿಂಗೆ ಯಾಕೋ ನಡೀತಾರೆ ಚುಚ್ಚುತ್ತದು. ನೀವು ಹಾಗೆ ನಡೀತಾ ಇದ್ರಾ? ನಾನು ಫುಲ್ ನಿಧಾನಕ್ಕೆ ಯೂಶಲಿ ನಾನು ಬೇರೆ ನಾರ್ಮಲ್ ಸೆಟ್ಟಲ್ಲೆಲ್ಲ ಪೂಜಾ ಅಂದಿದ ತಕ್ಷಣ ಐ ವಿಲ್ ರನ್ ಲೈಕ್ ಗುಡುಗುಡು ಅಂತ ಓಡೋಗ್ಬಿಡ್ತಿದ್ದೆ ಇಡೀ ಸೆಟ್ಟಲ್ಲಿ. ಬಟ್ ಇದ್ರಲ್ಲಿ ನಾನು ನಿಧಾನಕ್ಕೆ ನಡ್ಕೊಂಡು ಯಾಕೆ ಇವಳು ಇಷ್ಟೊಂದು ನಿಧಾನ ಸಾರ್ ಆಗ್ತಲ್ಲ ಸರ್ ಬಿದ್ದೋಗ್ಬಿಡ್ತೀನಿ. ನಿಧಾನಕ್ಕೆ ಕುತ್ಕೊಳ್ಳೋದು, ನಿಧಾನಕ್ಕೆ ಎದ್ದೋಳೋದು. ಇದು ಲೈಕ್ ಸೆರಗ್ ಬೇರೆ ಫುಲ್ ಇಷ್ಟುದ್ದ ಇರೋದು, ಅದನ್ನ ಹಿಡ್ಕೊಳಕ್ಕೆ ಇನ್ನೊಬ್ರನ್ನ ಅಸಿಸ್ಟೆಂಟ್ ಕರೆಯೋದು, ನಾನು ಓಡೋಗ್ಬಿಡ್ತೀನಿ ಅಂತ. ಲೈಕ್ ಒಂದು ಡೈಲಾಗೆ ಒಂದು ಲೈನ್ ಹೇಳಿದ ತಕ್ಷಣ ಬಿದ್ದೋಗ್ಬಿಡೋದು. ಸರ್ ಮುಖ ನೋಡಿದ್ರೆ ಮಾಡ್ಕೊ ಸರ್ ಬಿದ್ದೋಗ್ತಿದೆ ಸರ್. ಆಮೇಲೆ ಇಟ್ ವಾಸ್ ವೆರಿ ಗುಡ್, ನೈಸ್ ಎಕ್ಸ್ಪೀರಿಯನ್ಸ್ ಅದು. ವೆರಿ ನೈಸ್. ಸೊ ನೀವು ತಮಿಳಲ್ಲಿ ಇವಾಗ ಮಾಡ್ತಾ ಇದ್ರೆ ಒಂದು ಆಪರ್ಚುನಿಟಿ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಯಾವಾಗಿಂದ ಶೂಟಿಂಗ್ ಶುರು ಆಗುತ್ತೆ? ಶೂಟಿಂಗ್ ಶುರು ಆಗಿದೆ, ಫಸ್ಟ್ ಶೆಡ್ಯೂಲ್ ಆಗಿದೆ. Awesome. ಸೊ ನಂದು ಇಂಟ್ರೊಡಕ್ಷನ್ ಸಾಂಗ್ ಇದೆ, ಸೊ ಅದೊಂದು ಪೆಂಡಿಂಗ್ ಇದೆ. ಸೊ ತಮಿಳಲ್ಲೂ ನೀವು ಫೇಮಸ್ ಆಗಕ್ಕೆ ಹೊರಟಿದ್ದೀರಾ? ಯಾ, ಈಸ್ ಒನ್ ಆಫ್ ದಿ ಫೇಮಸ್ ಡೈರೆಕ್ಟರ್ ಭರತೀಶ್ ರಾಮನ್ ಅಂತ. ಓಕೆ. And he has like prestigious name in Tamil industry, well known director. So like happy to Very work. nice, very nice. And role kuda tumba ಚೆನ್ನಾಗಿದೆ. It's like a foreign return girl. You need to see ಕಂಪ್ಲೀಟ್ ಮಾಡ್ ಆಗಿ ಡಿಫರೆಂಟ್ ಆಗಿ ಕಾಣಿಸ್ತಾ. ನಾನು ಆಕ್ಚುಲಿ ಈ ತರ ಇರಲಿಲ್ಲ ನಾನು. ಐ ವಾಸ್ ಎ ವೆರಿ ಲೈಕ್ ನಾನು ಬಿಫೋರ್ ನೋಡಿದಾಗ ನೀವು ಲೈಕ್ ಸ್ಪೋರ್ಟ್ಸ್ ಅವ್ರು ಹೆಂಗೆ ಒಂದು ಪೋನಿ ಟೈಲ್ ಅಷ್ಟೇ, ಇನ್ನೇನಿಲ್ಲ. ಲೈಕ್ ಐ ವಾಸ್ ವೆರಿ ರಾ, ಲೈಕ್ ಮೇಕಪ್ ಅಂದ್ರೆ ಆಗ್ತಾ ಇರಲಿಲ್ಲ, ಏನೂ ಇರಲಿಲ್ಲ. ದೆನ್ ಈ ಸಾ ಮಿ, ದೆನ್ ಲೈಕ್ ಇಲ್ಲ ಮೇಕ್ ಓವರ್ ಮಾಡಿಸ್ಬೇಕು ಅಂದ್ರೆ ನಾವು ನೋ ಮೇಕ್ ಓವರ್, ನೋ ಮಾಡರ್ನ್ ಡ್ರೆಸ್ಸಸ್ ಅಂತ. ಇಲ್ಲ ನೀನು ಬರಲ್ಲ, ನೀನು ಮೇಕ್ ಓವರ್ ಆಗಿ ನೋಡು, ಒಂದ್ಸತಿ ಟ್ರೈ ಮಾಡಿ ನೋಡು, ಇಷ್ಟ ಆಗಿಲ್ಲ ಯು ಕಮ್ ಬ್ಯಾಕ್ ಟು ದ ಸೇಮ್. ದೆನ್ ಹಿ ವೆಂಟ್ ಡಿಡ್ ಕಲರ್ ಆ್ಯಂಡ್ ಕಲರಿಂಗ್, ತಿರ್ಗಾ ಮೇಕ್ ಓವರ್ ಮಾಡಿಸಿದ್ರು, ಡ್ರೆಸ್ ಸ್ಟೈಲಿಂಗ್ ಚೇಂಜ್ ಮಾಡಿದ್ರು, ವಾಕ್ ಚೇಂಜ್ ಮಾಡಿದ್ರು, ಎವ್ರಿಥಿಂಗ್ ಹಿ ಚೇಂಜ್. ದೆನ್ ವೆನ್ ಐ ಲುಕ್ಡ್ ಅಟ್ ಮೈ photos I was like okay fine, ತುಂಬ ಚೆನ್ನಾಗಿದೆ ಸರ್, I said you. Then okay, then I started. So you should thank your director for that. Then the saddest part is ಅದು halfway schedule break ಆಯಿತು, ನನಗೆ ಈ ರೋಲ್ ಸಿಕ್ತು ಪಾರ್ವತಿ. Okay. They said if you want this dialogues acting I have no issues on you, but you need to change your color. I was like sir ತುಂಬ ಇಷ್ಟಪಟ್ಟು ಹಾಕ್ಸ್ಕೊಂಡಿದ್ದೀನಿ ನಾನು. ನೋ, ನಮ್ಮಮ್ಮ ಅಮ್ಮ ಬೇಡ ಹೋಗು, ಕಲರಿಂಗ್ ಚೇಂಜ್ ಮಾಡ್ಬೇಕು, ಹೋಗಿ ಮಾಡೋ ನೈಟ್. ಸೊ ಪಾರ್ವತಿ ರೋಲ್ಗೋಸ್ಕರ ಕಲರ್ ಚೇಂಜ್ ಮಾಡ್ಕೊಂಡಿದ್ದು? ಫುಲ್ ನಾರ್ಮಲ್, ಓಕೆ, ಬ್ಲ್ಯಾಕ್ ಆಗಿ ಫುಲ್. ಓಕೆ, ವೆರಿ ನೈಸ್. ತುಂಬಾ ಕಷ್ಟಪಟ್ಟಿದ್ದೀರಾ. ಮತ್ತೆ ಇವಾಗ ಇಂಟ್ರೊಡಕ್ಷನ್ ಸೀನ್ ಹೋಗ್ಬೇಕಂದಾಗ ತಿರ್ಗಾ ಕಲರ್ ಹಾಕ್ಸೋ ಅಂದ್ರೆ ವಿಲ್ ಸಿ ಅಂತ ಕುತ್ಕೊಂಡಿದ್ದಾರೆ ಮನೆಯಲ್ಲಿ. ಶೀಸ್ ಲೈಕ್ ಮಾಡ್ತೀನಿ ನಿನಗೆ. ಓಕೆ, ಮತ್ತೆ ಇನ್ನೊಂದು ಇಂಟ್ರೊಡಕ್ಷನ್ ಸಾಂಗ್ ಪೆಂಡಿಂಗ್ ಇದೆ ಅಂದ್ರೆ ಅದಕ್ಕೆ ಮಾಡಿಸ್ಕೋಬೇಕು. ಐ ಆಮ್ ಹ್ಯಾಪಿ, ಬೇಡ ಹೋಗು ನಾನು ಅಲ್ಲಿ ಮಾಡಿಸ್ಕೊತೀನಿ. ಓಕೆ, ಸೊ ನಿಮ್ಮ ಪ್ರೊಫೆಷನಲ್ ಲೈಫ್ ಬಗ್ಗೆ ಮಾತಾಡ್ತೀವಿ. ನಿಮ್ಮ ಪರ್ಸ್ನಲ್ ಲೈಫಿಗೆ ಬಂದರೆ ನಿಮ್ಮ ಮನೇಲಿ ಯಾರ್ಯಾರು ಇರೋದು? ಐ ಆಮ್ ಎ ಸಿಂಗಲ್ ಪೇರೆಂಟ್ ಚೈಲ್ಡ್. ಓಕೆ. ಆ್ಯಂಡ್ ಇನ್ ಮೈ ಹೋಮ್ ಮೈ ಮಾಮ್, ಮೈ ಮಾಮ್ಸ್ ಮಾಮ್, ಅಜ್ಜಿ, ನಾನು, ತಂಗಿ ಅಷ್ಟೇ. ಮೈ ಸಿಸ್ಟರ್, ಶಿ ಈಸ್ ಎ ಮಾಡೆಲ್, ಇಂಡಿಯನ್ ಐಕಾನ್. ಶಿ ರಿಪ್ರೆಸೆಂಟೆಡ್ ಇಂಡಿಯಾ ಆ್ಯಂಡ್ ಶಿ ಈಸ್ ಮಿಸ್ ಐಕಾನ್ ಇಂಡಿಯಾ. ಆಸಮ್. ಸೊ ನಿಮ್ಮ ಸಿಸ್ಟರ್ ಕೂಡ ಇದೇ ಇಂಡಸ್ಟ್ರಿಗೆ ಬರಬೇಕು ಅಂತ ಇಷ್ಟಪಡ್ತಾ ಇದ್ದಾರಾ? ಇಲ್ಲ, ಅವಳಿಗೆ ಮಾಡಲಿಂಗ್ ಆ್ಯಂಡ್ ಶಿ ಗೋಸ್ ಟು ವರ್ಕ್. ಓಕೆ. ನೀವು ಹುಟ್ಟಿದ್ದು ಬೆಳೆದಿದ್ದು ಓದಿದ್ದು ಎಲ್ಲ ಎಲ್ಲಿ? ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ಆ್ಯಂಡ್ ಐ ಸ್ಟಡಿಡ್ ಇನ್ ಅನ್ ಕಾನ್ವೆಂಟ್, ಲೈಕ್ ಆರ್ದನ ಸ್ಕೂಲ್ ಅಂತ, ನಿಯರ್ ಮೈ ಹೋಮ್. ಓಕೆ. ಆ್ಯಂಡ್ ಐ ಸ್ಟಡಿಡ್ ಮೈ PU ಇನ್ ಆಕ್ಸ್ಫರ್ಡ್. ಓಕೆ. ಆ್ಯಂಡ್ ಐ ಡಿಡ್ ಮೈ ಡಿಗ್ರಿ ನ್ಯಾಷನಲ್ ಜಯನಗರ್. ಓಕೆ, ವಾವ್. ಡಿಫ್ರೆಂಟ್. ಆ್ಯಂಡ್ ನಾನು ತೊಗೊಂಡಿದ್ದು ಎಜುಕೇಷನ್ ಡಿಫ್ರೆಂಟ್. ನನ್ನ ಹಾಬೀಸ್ಗೂ ನಾನು ಓದಿಗೂ ಒಂದು ಲಿಂಕೇ ಇಲ್ಲ. ನಾನು ಕಾಮರ್ಸ್ ಓದಿದೆ, ತಿರ್ಗಾ ನಮ್ಮಮ್ಮ ಐ ಹ್ಯಾವ್ ಮೈ 80% ಇನ್ ಮೈ PU. ಆಸಮ್. ಓಕೆ. ಬಟ್ ನಮ್ಮಮ್ಮ ಏನು ಮಾಡಿದ್ರು, ಶಿ ವಾಂಟ್ಸ್ ಮೀ ಟು ಸಿ ಆಸ್ ಅನ್ ಆಂಕರ್ ಮೀಡಿಯಾದ. ಶಿ ಪುಟ್ ಮೀ ಇನ್ ಜರ್ನಲಿಸಮ್, BA. ಓಕೆ. I was like, Mom, I have 80%, let me be a business. No, I want to be an anchor. Okay, I studied that. ನಾನು ಕರಾಟೆ ಬ್ಲ್ಯಾಕ್ ಬೆಲ್ಟ್ ಹೊಡೆ ಇಂಟರ್ನ್ಯಾಷನಲ್ ಲೆವೆಲ್. ನಾನು ಅದಾದ 2010 ಸಿಕ್ತು. 10th ನಾನು ಮುಗಿಸಿದ್ದೆ, 10th ಸಿಕ್ತು ನನಗೆ. ಸೊ ಅವಾಗ ನಾನು ಟೀಚರ್ ಆಗಿದ್ದೆ. ಐ ವಾಸ್ ಇನ್ಸ್ಟ್ರಕ್ಟರ್. ಓಕೆ. ಅದಾದ್ಮೇಲೆ ನೋಡಿ, ಕರಾಟೆಗೂ ಇವಾಗ ನಾನು ಆ್ಯಕ್ಟಿಂಗಿಗೂ ಲಿಂಕೇ ಇಲ್ಲ. ಕರಾಟೆ ಇನ್ಸ್ಟ್ರಕ್ಟರ್ ಎಲ್ಲಿ, ಇಲ್ಲಿ ಮೂವಿ ಮುಂದೆ ಹೀರೋಯಿನ್ ಎಲ್ಲಿ? ಓ ಮೈ ಗಾಡ್. ಆಮೇಲೆ ನಾನು ನಿಮ್ಗೊಂದು ಜೋಕ್ ಹೇಳ್ತೀನಿ ಕೇಳಿ. ನಂದು ಸೀರಿಯಲ್ ಫಸ್ಟ್ ಬಂದ್ಬಿಟ್ಟು ಕಸ್ತೂರಿ ಚಾನಲಲ್ಲಿ ಚಕ್ರವ್ಯೂಹ ಅಂತ ಮಾಡಿದೆ. ಅದರಲ್ಲೂ ಇದೆ ನೆಗೆಟಿವ್. ನಂಗೆ ಗೊತ್ತಿಲ್ಲ ಯಾಕೆ ನಂಗೆ ನೆಗೆಟಿವ್ ಕ್ಯಾರೆಕ್ಟರ್ಸ್ ಕೊಡ್ತಾರೆ. ನಾನು ಪ್ರತಿ ಒಂದು ಆಡಿಷನ್ಗೆ ಹೋದ್ರು ಅಲ್ಲಿ ಸೆಲೆಕ್ಟ್ ಆಗೋದೆ ನಾನು ನೆಗೆಟಿವ್ಗೆ.
ಐ ಡೋಂಟ್ ನೋ ವೈ 3-4 ಸೀರಿಯಲ್ಸ್ ಆಡಿಷನ್ ಕೊಟ್ಟರೆ ನೆಗೆಟಿವ್ ಯಾಕೆ ಸರ್ ನಿಮ್ಮ ಮುಖದಲ್ಲೇ ನೆಗೆಟಿವ್ ಸೀರಿಯಸ್ಲಿ ಸರ್ ಸರ್ ನಾನು ಹೀರೋಯಿನ್ ಸರ್ ನಂಗೆ ಸಾಫ್ಟ್ ಕ್ಯಾರೆಕ್ಟರ್ ಕೊಡಿ ನಾನು ಇಲ್ಲ ನೆಗೆಟಿವ್ ಅದು ಹೀರೋಯಿನ್ ಬಟ್ ನೆಗೆಟಿವ್ ಮಾಡು ಚೆನ್ನಾಗಿದೆ. ಓಕೆ, ಇವಾಗ ನಿಮ್ಗೊಂದು ಟಾಸ್ಕ್ ಕೊಡ್ತೀನಿ. ಸೊ ನೀವು ಕ್ಯಾಮ್ರಾ ನೋಡಿಕೊಂಡು ನಿಮ್ಗೆ ಯಾವಾಗಲೂ ನೆಗೆಟಿವ್ ಆಗೇ ತೋರಿಸಿದಾರಲ್ಲ, ಒಂದು ಯಾವ್ದಾದ್ರು ಸಾಫ್ಟ್ ಆಗಿರೋಂಥ ಡೈಲಾಗ್ ಹೇಳಿ. ಅದು ಮರ್ತೋಗ್ಬಿಟ್ಟೆ. ನಾನು ಆ್ಯಕ್ಚುಲಿ ಸಾಫ್ಟು ನೆಗೆಟಿವ್ ಮಾಡಿ ನಂಗೆ ಅಳೋದೇ ಮರ್ತೋಗ್ಬಿಟ್ಟಿದೆ. ಇವಾಗ ತೋರಿಸಿ ಅಕಸ್ಮಾತ್ ಈ ವಿಡಿಯೋ ನೋಡಿ ಯಾರು ಡೈರೆಕ್ಟರು ಇಲ್ಲ ಪ್ರೊಡ್ಯೂಸರು ಸಾಫ್ಟ್ ರೋಲ್ಗೂ ಸೂಟ್ ಆಗ್ತಾರೆ ಅಂತ ನಿಮ್ಗೊಂದು ಚಾನ್ಸ್ ಕೊಟ್ಟರು ಕೊಡ್ಬೋದಲ್ವಾ? ಬೇಡ, ಯಾಕೆ ಹೇಳಿ? ಸಾಫ್ಟ್ ರೋಲ್ಸ್ ಅಲ್ಲಿ ಹೀರೋಯಿನ್ ಆದ್ರೆ ಅಳ್ಬೇಕು, ರೊಮ್ಯಾನ್ಸ್ ಇರುತ್ತೆ. ನಂಗೆ ಇವೆರಡು ಆಗಲ್ಲ. ವಿಲನ್ ಆದ್ರೆ ಆರಾಮಾಗಿ ಗತ್ತಾಗಿ ಪ್ಲಾನಿಂಗ್ ಮಾಡ್ಕೊಂಡು ಹುಡುಗನ್ಗೆ ಆವಾಜ್ ಹಾಕೊಂಡು ಏನೋ ಮಾಡ್ಕೊಂಡು ಇದ್ಬಿಡು, ಸೊ ಸೇಫ್ ಆಗಿ ಇದ್ಬಿಡೋದು. ಸೊ ನಿಮ್ಗೆ ಇಷ್ಟ ಇರೋ ಪಾತ್ರನೇ ನಿಮಗೆ ಸಿಗ್ತಾ ಇದೆ. ಹೌದು ತುಂಬಾ. ನಾನು ಅದಕ್ಕೆ ಇವಾಗ ಹೆಂಗೆ ಅಭ್ಯಾಸ ಆಗ್ಬಿಟ್ಟಿದೆ, ಸರ್ ನೆಗೆಟಿವ್ ಯಾರು ಮಾಡ್ತಿದ್ದಾರೆ, ಯಾಕಮ್ಮ ಸರ್ ನೆಗೆಟಿವ್ ಮಾಡಬೇಕು ಲೈಕ್ ಅದು ಬಂದ್ಬಿಡ ನ್ಯಾಚುರಲ್ ಆಗೇ ಬಂದ್ಬಿಡುತ್ತೆ. ಮನೇಲೂ ಅಷ್ಟೇ ಫುಲ್ ನೆಗೆಟಿವ್ ಆಗೇ ನೋಡ್ತಾ ಇರ್ತೀನಿ. ಒಳಗೆ ನೆಗೆಟಿವ್ ಮಾಡಿ 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 ನೆಗೆಟಿವ್ ಆಗ್ಬಿಟ್ಟಿದ್ದಾಳೆ. ನೆಗೆಟಿವ್ ಆಗಿ ಒಂದು ಯಾವ್ದಾದ್ರು ಡೈಲಾಗ್. ಏನು ಮಾಡ್ತಿದ್ದೀರಾ ನೀವೆಲ್ಲ, ಶೇಮ್ ಆನ್ ಯೋರ್ ಸೆಲ್ಫ್. ಆಫ್ಟರ್ ಆಲ್ ಒಂದು ಮನೆ ಕೆಲಸದವಳಿಂದ ನನ್ನ ಶ್ರೀನ ಬೇರೆ ಮಾಡೋಕ್ಕಾಗ್ತಿಲ್ಲ ನಿಮ್ಗಳ ಕೈಯಲ್ಲಿ. ಛೇ, ಅಲ್ಲ ಅವಳಿಗೇನಿದೆ? ಸ್ಟೇಟಸ್ ಇದೆಯಾ? ಅಂದ ಇದೆಯಾ? ಇಲ್ಲ ಅವಳಿಗೇನಾದ್ರು ಪವರ್ಸ್ ಇದೆಯಾ? ಏನೂ ಇಲ್ಲ. ಅರೆ ನಾನು ನೋಡಿ, ಸ್ಟೇಟಸ್ ಇದೆ, ಪವರ್ ಇದೆ, ಅಂದ ಇದೆ, ಏನು ಸೂಪರ್ ಮಾಡೆಲ್. ನನ್ನಲ್ಲಿ ಏನು ಕಮ್ಮಿ ಇದೆ ಅಂತ ಮನೆ ಕೆಲಸದವಳಿಂದ ಹೋಗ್ತಿದ್ದಾಳೆ. ಛೇ ನೋಡಿ, ಅದು ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಅವಳನ್ನ ಸಾಯಿಸಾದ್ರೂ ಸರಿ, ನನಗೆ ನನ್ನ ಶ್ರೀ ಬೇಕು ಅಷ್ಟೇ. ಹೋಗಿ ಅವಳು ಸತ್ರೂ ಪರವಾಗಿಲ್ಲ, ಇಲ್ಲ ಕಿರ್ಚ್ಕೊಂಡ್ರೂ ಪರವಾಗಿಲ್ಲ, ಅವಳನ್ನ ತಂದು ನನ್ನ ಕಣ್ಣು ಮುಂದೆ ನಿಲ್ಲಿಸಿ. ಅಲ್ಲಿವರೆಗೂ ಈ ನಿಮ್ಮ ಮುಖಗಳನ್ನ ನನಗೆ ತೋರಿಸ್ಬೇಡಿ. ಔಟ್. ಮೈ ಗಾಡ್, ನನಗೆ ಭಯ ಆಗೋಯ್ತು. ವೆರಿ ನೈಸ್. ಸಾಯಿ ಪರವಾಗಿಲ್ಲ. ಅಯ್ಯೋ, ಡೈಲಾಗ್ಸ್ ಏನು ಸುಪಾರಿ ಕೊಟ್ಬಿಟ್ರಿ ಯಾರಿಗೂ ಅಲ್ಲ. ವೆರಿ ನೈಸ್ ಪೂಜಾ. ಅದಕ್ಕೆ ಅನ್ಸುತ್ತೆ ನೋಡಿ, ನಿಮ್ಮ ಆಡಿಷನ್ ಮಾಡಿದಾಗೆ ನೀವು ಫಿಕ್ಸ್ ವಿಲನ್ ರೋಲ್ಗೆ ಅಂತ ಅಲ್ಲೇ ತಗೊಂಡ್ಬಿಡ್ತಾರೆ. ಬಟ್ ಐ ಲೈಕ್ ನಿಮ್ಮ ಕಣ್ಣಲ್ಲಿ ಆ ಬ್ರೈಟ್ನೆಸ್ ಇದೆಯಲ್ಲ. ಓ ಮೈ ಗಾಡ್, ವೆರಿ ನೈಸ್. ಥ್ಯಾಂಕ್ ಯು ಸೊ ಮಚ್. ಓಕೆ, ನಿಮ್ಮ ಚೈಲ್ಡ್ಹುಡ್ ಡೇಸ್ಗೆ ಹೋಗೋಣ. ನಿಮ್ಮ ಸ್ಕೂಲ್ ಡೇಸಲ್ಲಿ ಮರೆಯಲಾರದ ಯಾವುದೋ ಒಂದು ಘಟನೆ ಅಂದರೆ ಯಾವುದು ಅದು? ಸ್ಕೂಲ್ ಡೇಸಲ್ಲಿ ಲೈಕ್ ಐ ವಾಸ್ ಎ ಟಾಮ್ ಬಾಯ್. ಲೈಕ್ ಬರೀ ಸ್ಪೋರ್ಟ್ಸ್ ಆ್ಯಂಡ್ ಏನು ಹುಡುಗರ ಜೊತೆನೇ ಜಾಸ್ತಿ. ಅಲ್ಲಿ ಹುಡುಗಿಗೆ ಡಿಫ್ರೆನ್ಸೇ ಗೊತ್ತಾಗ್ತಿರಲಿಲ್ಲ ನನಗೆ. ಖೋಖೋ, ಕಬಡ್ಡಿ, ಫುಲ್ ಸ್ಪೋರ್ಟ್ಸಲ್ಲೇ ಇರ್ತಾ ಇದೆ. ಆ್ಯಂಡ್ ಟೀಚರ್ಸ್ ಯೂಸ್ ಟು ಸಪೋರ್ಟ್ ಮಿ ಸೋ ಮಚ್. ಲೈಕ್ ಸ್ಪೋರ್ಟ್ಸ್ ಇದ್ರೆ ಬಿಟ್ಬಿಡೋರು. ಆ್ಯಂಡ್ ಡ್ಯಾನ್ಸ್, ಐ ವಾಸ್ ಆಲ್ ರೌಂಡರ್. ಡ್ಯಾನ್ಸ್ ಅಲ್ಲಿ ಇರ್ತಿದೆ, ಸ್ಪೋರ್ಟ್ಸ್ ಅಲ್ಲಿ ಇರ್ತಿದೆ. ಲೈಕ್ ಐ ವಾಸ್ ಅ ಕ್ಯಾಪ್ಟನ್ ಫಾರ್ ಬಾಸ್ಕೆಟ್ಬಾಲ್. ಸೊ ಆಲ್ ರೌಂಡರ್. ಎಲ್ಲೇ ಹೋದ್ರು ಫಸ್ಟ್ ಬರ್ತಿದ್ದೆ ನಾನು. ಸೊ ಏನೇ ಕಿತಾಪತಿ ಮಾಡಿದ್ರು ಮನೆವರೆಗೂ ಕಂಪ್ಲೇಂಟ್ ಹೋಗ್ತಾ ಇರ್ಲಿಲ್ಲ. ಹಾಕಿ ಹೊಡೆದ್ಬಿಡ್ತಿದ್ದೆ ನಾನು. ಹುಡುಗಾಗೆ ಮುಖ ಮುತ್ತಿ ಚೆಚ್ಬಿಡ್ತಿದ್ದೆ. ಅದೊಂದು ಕಂಪ್ಲೇಂಟ್ ಹೋಗೋದು ಮನೆಗೆ. ಬಿಕಾಸ್ ನನ್ನ ಫ್ಯಾಮಿಲಿ ಎಲ್ಲ ಅದೇ ಸ್ಕೂಲಲ್ಲಿ ಓದಿದ್ದು. ಸೊ ನೋಡಮ್ಮ, ಲೈಕ್ ಕರೆದಾಗ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗಲ್ಲಿ ಹೇಳೋರು, ಹೊಡ್ತಿರೋದು ಅಂತ. ಮೇಡಮ್ ಐ ಟು ಬಿ ಕ್ವೈಟ್ ಅಂದೆ. ಆಮೇಲೆ ಸಿಸ್ಟರು ಅಷ್ಟೇ, ಅಲ್ಲಿ ಸಿಸ್ಟರ್ಸ್ ಇರ್ತಿದ್ರು. ಆ್ಯಂಡ್ ತುಂಬ ಒಳ್ಳೆ ಹುಡುಗಿ ಅಂದ್ಬಿಟ್ಟು ಹೇಳೋದು ನನಗೆ ಫುಲ್ ಭಯ ಆಗೋದು. ಎಲ್ಲಿ ಹೊಡೆದಿರೋದೆಲ್ಲ ಹೇಳ್ಬಿಡ್ತಾರೋ ಇವರು ಅಂತ. ಆಮೇಲೆ ಏನೂ ಹೇಳ್ತಾ ಇರಲಿಲ್ಲ. ವೆರಿ ಗುಡ್, ಸ್ವಲ್ಪ ಡಿಸಿಪ್ಲಿನ್ ಕಲಿಯೋಕೆ ಇವಳು. ಸೊ ಅದೊಂದು ಇದು. ದೆನ್ ಐ ಯೂಸ್ ಟು ಬಿ ಲೈಕ್ ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಇದು ಮಾಡ್ತಿದ್ದೆ. ಬಟ್ ನಾನು ಲೈಫ್ ಚೇಂಜಿಂಗ್ ಬಂದಿದೆ ನಾನು PU ಎಂಟರ್ ಆದಾಗ. ದಟ್ ಈಸ್ ಅ ಡ್ರಾಸ್ಟಿಕ್. ಇದುವರೆಗೂ ನಾನು ಎಲ್ಲೂ ಹೇಳಿರಲಿಲ್ಲ. ಇದು ಹೇಳಿ ಏನದು ಲೈಫ್ ಚೇಂಜಿಂಗ್ ವಿಷಯ? ನಾನು 10th ಮುಗಿಸಿದೆ. 10th ಮುಗಿಸಿ ಆಕ್ಸ್ಫರ್ಡ್ PU ಕಾಲೇಜ್, JP ನಗರ. ಇನ್ನೇನು ಜೂನ್, ಐ ಸ್ಟಿಲ್ ರಿಮೆಂಬರ್, ಜೂನ್ 14 ಸ್ಟಾರ್ಟ್ ಆಗಬೇಕಾಗಿತ್ತು. ಬಟ್ ದೇ ಪೋಸ್ಟ್ಪೋನ್ ಟು 16th ಆ್ಯಂಡ್ 23rd ಲೈಕ್ 16th ಜಾಯ್ನ್ ಆದೆ. ದೆನ್ ಈ ಸ್ಕೂಲಿಂದ ಸ್ಪೋರ್ಟ್ಸ್ ಎಲ್ಲ ಇತ್ತು, ಕರಾಟೆ ಎಲ್ಲ ಇತ್ತಲ್ಲ. ಐ ಯೂಸ್ ಟು ಗಿವ್ ಮೈ ಸ್ಪೋರ್ಟ್ಸ್ದು ಇದೆಲ್ಲ ಇದೆ ಅಂತ. ಆ್ಯಂಡ್ ಅದಾದಮೇಲೆ ಒನ್ ವೀಕ್ ಆದಮೇಲೆ ಅದೇ ಸ್ಪೋರ್ಟ್ಸಲ್ಲಿ ಸೆಲೆಕ್ಷನ್ಸ್ ಮಾಡ್ತಾಯಿದ್ರು. ಸೆಲೆಕ್ಷನ್ಸ್ ಆಗಿ ಲೈಕ್ ಥ್ರೋಬಾಲ್ ಆ ಥರ ಎಲ್ಲ ಲೈಕ್ ಕಾಲೇಜಲ್ಲಿ ಇದು ಮಾಡ್ತಾರಲ್ಲ. ಸೊ ಅದರಲ್ಲಿ ಇದು ಮಾಡ್ತಿದ್ರು. ಲೈಕ್ ನಾನು ಸೆಲೆಕ್ಟ್ ಆಗಿದೆ ಅದಕ್ಕೆ. ಲೈಕ್ ಐ ಕೇಮ್ ಬ್ಯಾಕ್ ಹೋಮ್.
ನಾನು ಮನೆಗೆ ಬಂದಾಗ 4:30 ಇರುತ್ತೇನೋ. ಅಮ್ಮ ಅಳ್ತಿದ್ರು. ನಾನು ಫುಲ್ ಜೋಶಲ್ಲಿ ಹೋದ್ರೆ ಲೈಕ್ ಎಲ್ಲರೂ ಲೈಕ್ ನನ್ನ ಫ್ಯಾಮಿಲಿಯವರೆಲ್ಲ ಇದ್ರು, ಅಳ್ತಿದ್ರು. ನನ್ನ ತಂಗಿ ಆಲ್ರೆಡಿ ಸ್ಕೂಲಿಂದ ಬಂದ್ಬಿಟ್ಟಿದ್ಲು, ಅವಳು ಒಳಗಡೆ ಇದ್ಲು. ಅವಳು ಓಡ್ ಬಂದು ಅಪ್ಪ ಇಲ್ಲ ಅಂದ್ಬಿಟ್ಲು. ಐ ವಾಸ್ ಲೈಕ್ ಅಮ್ಮ ಅಳ್ತಿದ್ದಾರೆ. ನಾನು 5 ನಿಮಿಷ ನನ್ನ ಬ್ಯಾಗ್ ಆಚೆನೇ ಇದ್ದೀನಿ, ನಾನು ಇನ್ನೂ ಆಚೆನೇ ಇದ್ದೀನಿ, ಡೋರ್ ಆಚೆ. ಲೈಕ್ ನಾನು ಏನು ಹೇಳಬೇಕು ಅಂತಿದ್ನೋ ಅದು ಆಗಲೇ ಇಲ್ಲ ಹೇಳಕ್ಕೆ. ದೇ ಸೆಡ್ ಅಪ್ಪ ಇಲ್ಲ. ನಾನು ನನಗೆ ಅದು ಲೈಕ್ ನಾನು ಏನಾಗ್ತಿದೆ ಅನ್ನೋಕ್ಕೆ ನಂಗೆ 10 ಮಿನಿಟ್ಸ್ ಬೇಕಾಗಿತ್ತು. ಏನಾಗ್ತಿದೆ ಏನು ಅಂತ ಎಲ್ಲರೂ ಮಾತಾಡ್ತಿದ್ದಾರೆ, ಹೋಗ್ತಾ ಇಲ್ಲ ಕಿವಿಗೆ, ಮೈಂಡ್ ಬ್ಲ್ಯಾಂಕ್ ಆಗಿಬಿಟ್ಟಿದೆ. ದೆನ್ ಅಪ್ಪ ಇಲ್ಲ, ಯಾಕೆ ಯಾವ ಥರ ಅಪ್ಪ ಇಲ್ಲ? 2 ಟೈಪ್ ಇರುತ್ತೆ. ಅಪ್ಪ ಇಲ್ಲ ಅಂದರೆ ಇಲ್ಲ ಹೀಸ್ ಡೆಡ್ ಅಂತ, ಇಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅಮ್ಮ ಅಳ್ತಿದ್ದಾರೆ, ತಂಗಿ ಅಳ್ತಿದ್ದಾರೆ, ಎಲ್ಲರೂ ಬೈತಿದ್ದಾರೆ. ಲೈಕ್ ಏನಾಗ್ತಿದೆ ಏನು ಲೈಕ್ ಹೇಳ್ತಾನೆ ಇಲ್ಲ ನನಗೆ. ಅದಾದಮೇಲೆ ದೇ ಸೆಡ್ ಅಪ್ಪ ಇಲ್ಲ ಅಷ್ಟೇ. ಐ ವಾಸ್ ಲೈಕ್ ಓಕೆ ಫೈನ್, ಓಕೆ ಲೈಕ್ ಐ ವಾಸ್ ವೇಟಿಂಗ್, ಓಕೆ ಏನಾದರೂ ಆ್ಯಂಬುಲೆನ್ಸ್ ಬರುತ್ತೆ. ದೆನ್ ದೇ ಸೆಡ್ ನೋ, ಯುವರ್ ಫಾದರ್ ಇಸ್ ನಾಟ್ ಲೈಕ್ ದ್ಯಾಟ್. ನಿಮ್ಮಪ್ಪ ಆ ಥರ ಅಲ್ಲ. ನಮ್ಮಮ್ಮ ಹೇಳಿದ್ರು, ನಿಮ್ಮಪ್ಪ ಬದುಕಿದ್ದಾರೆ ಬಟ್ ನಿಂದ ಮೇಲೆ ನಮ್ಮ ಪಾಲಿಗೆ ಇಲ್ಲ. ಓಕೆ ಓಕೆ. ಲೈಕ್ ಅವಾಗ ಯುನೋ ಹೌ ಯು ಸೆಡ್ ಓಕೆ ಅಪ್ಪ ಈ ಥರ ಇದೆ, ಬದುಕಿದಾರಲ್ಲ ಹ್ಯಾಪಿ ಅಂತ. ದೆನ್ ಮೈ ಮಾಮ್ ಸೆಡ್, ನಮ್ಮಮ್ಮ ಹೇಳಿದ್ರು ಬಿಟ್ಟು ಹೋಗಿರೋದಕ್ಕೆ ಅಂತ ಗೊತ್ತಾ ನಿನಗೆ, ರೀಸನ್ ಏನು ಗೊತ್ತಾ ಅಂತ. ನನ್ನ ಲೈಫ್ ಬಂದ್ಬಿಟ್ಟು ಐ ವಾಸ್ ಬೋರ್ನ್ ವಿತ್ ಅ ಸಿಲ್ವರ್ ಸ್ಪೂನ್ ಅಂತ ಹೇಳ್ತಾರಲ್ಲ, ಫುಲ್ ಏನು ಕೇಳಿದ್ರೆ ಅದು ನಮ್ಮ ಮನೇಲಿ ಇರ್ತಿತ್ತು. ಆ್ಯಂಡ್ ಆ ಊರಲ್ಲೇ ದೊಡ್ಡ ಮನೆತನ ನಮ್ದಾಗಿತ್ತು. ಸೊ ಏನೋ ಪ್ರಾಬ್ಲಮ್ಸ್ ಬಂತು, ಲೈಕ್ ನನ್ನ ಫ್ಯಾಮಿಲಿಯವರೇ ದೇ ಡಿಚ್ಡ್ ಅಸ್, ಏನೋ ಲೈಕ್ ನಮ್ಮ ಫ್ಯಾಮಿಲಿಗೆ ಬರೆಯಕ್ಕೆ ಬರ್ತಾರಲ್ಲ, ಬರೀ ಹೆಬ್ಬೆಟ್ಟೆ ಹಾಕಿಸಿದ್ರು. ಹೋಲ್ ನಾವು ಹೆಂಗಿದ್ದು ಇಲ್ಲಿದ್ದು ಒಂದು ಪ್ಲಾಸ್ಟಿಕ್ ಸ್ಪೂನ್ಗೂ ನಮಗೆ ಇದಿರ್ತಿರ್ಲಿಲ್ಲ. ಆ ರೇಂಜಿಗೆ ಬಂದ್ಬಿಡ್ತು, ಲಾಸ್ ಆಗೋಯ್ತು ಎಲ್ಲ. ದೇ ಶಿಫ್ಟೆಡ್, ಆಸ್ತಿ ಎಲ್ಲ ಅವರು ಹಾಕೊಂಡ್ಬಿಟ್ರು, ಲಾಸ್ ಆಯಿತಾ. ಅದೊಂದು ಸ್ಕೂಲ್ ಡೇಸಲ್ಲಿ ಆಗಿದ್ದು. ಬಟ್ ಅವಾಗ ಚಿಕ್ಕ ನಮಗೇನು ಗೊತ್ತಾ, ಲೈಕ್ ವಾಟ್ಸ್ ನಥಿಂಗ್ ಅಂತ, ಇಲ್ಲ ಸ್ವಲ್ಪ ಲಾಸ್ ಆಗಿದೆ ಸುಮ್ಮನೆ ಆಗ್ಬಿಟ್ಟು. ಲೈಕ್ ನಮ್ಮಮ್ಮ ನಂಗೆ ಹೇಳಿದರು, ಲೈಕ್ ಅವ್ರಿಗೆ ಹೆಣ್ಮಕ್ಳಂದ್ರೆ ಆಗ್ತಿರ್ಲಿಲ್ಲ ಅಂತ, ಅವ್ರಿಗೆ ಗಂಡು ಮಕ್ಳು ಬೇಕಿತ್ತು, ವಂಶ ಏನೋ ಹೆಣ್ಮಕ್ಳು ಬೇಕಿತ್ತು. ಲಾಸ್ ಆಯಿತು ಆ್ಯಂಡ್ ಹೆಣ್ಮಕ್ಳು ಬೇರೆ. ಹಿ ಲೆಫ್ಟ್ ಅಸ್, ಐ ಆ್ಯಂಡ್ ಮೈ ಸಿಸ್ಟರ್. ಓಕೆ. ಅವಾಗ ನನಗೆ ಈ ಕೈಯಲ್ಲಿ ನಾನು ಒಂಚೂರು ಕೆಲಸನೂ ಮಾಡ್ತಾ ಇರಲಿಲ್ಲ. ಟೀ ಕಪ್ಪು ಎತ್ತಿಡ್ತಾಳೆ, ವಿ ಹ್ಯಾಡ್ ಎ ಕಾರ್. ನಮ್ಮಮ್ಮ ಹೇಳ್ತಿದ್ರು, ನಾನು ಕಾರಿಂದ ನಾನು ಏನೋ ಶಾಪಿಂಗು ಕಾರಲ್ಲೇ ಹೋಗ್ತಿದ್ದೆ ನಾನು. ನಮ್ಮಮ್ಮ ಬೈಯೋರು, ದುರಾಂಕಾರ ಪಡಬೇಡ, ಯಾವತ್ತನ ನೀನು ಬರೀ ಕಾಲಲ್ಲಿ ನಡ್ಕೊಂಡು ಹೋಗ್ತೀಯ ನೋಡು ಅಂತ. ನಾನು ಇವಾಗೂ ಹೇಳ್ತೀನಿ, ತಾಯಿ ಹತ್ರ ನಿನ್ನ ಶಾಪ ತಗೊಳ್ಸ್ಕೋಬೇಡ್ರಿ ಅಂತ. ಬಿಕಾಸ್ ಅದು ಹಂಗೆ ಆಯಿತು ನನಗೆ ಲೈಫು. ಅದು ಎಲ್ಲ ಕಾರ್ ಸೇಲ್ ಮಾಡಿದ್ವಿ, ಲಾಸ್ ಆಯಿತು ಎಲ್ಲ. ಮನೇಲಿ ಏನೂ ಇಡಲಿಲ್ಲ ಅವನು. ಐ ಸಾರಿ ಬಟ್ ನನ್ಗೆ ಸೀರಿಯಸ್ಲಿ ನಾನು ನಮ್ಮಮ್ಮಗೆ ಹೇಳ್ದೆ, ಅಮ್ಮ ಈ ಥರ ಇರೋ ಬದಲು ಅವ್ನು ಸತ್ತಿದ್ರೇ ತುಂಬ ಚೆನ್ನಾಗಿರ್ತಿತ್ತು ಲೈಕ್ ಒಂದು ಹೆಣ್ಮಗು ಅಂತ ರೀಸನ್ಗೆ ಬಿಟ್ಟು ಹೋಗ್ಬಿಟ್ರು. ಆ್ಯಂಡ್ ದ ವೇ ದೇ ಟಾರ್ಚರ್ಡ್ ಮೈ ಮಾಮ್ ಅಲ್ವಾ, ದಟ್ಸ್ ಅವ್ರು ಹೋಗಾದ್ಮೇಲೆ ನನಗೆಲ್ಲ ಹೇಳ್ತಿದ್ದಾರೆ. ಅವ್ರು ಇರೋರ್ಗೂ ಹೇಳಿಲ್ಲ ನೋಡಿ, ಒಂದು ಹೆಣ್ಣು ಅವ್ರು ಇರೋರ್ಗೂ ಹೇಳಿಲ್ಲ, ಹೋಗಾದ್ಮೇಲೆ ಎಲ್ಲ ಹೇಳ್ತಿದ್ದಾರೆ. ಸ್ವಲ್ಪ ವಿಷಯಗಳು ನಮ್ಮ ಅಜ್ಜಿಗೆ ಗೊತ್ತಿಲ್ಲ ಎಷ್ಟು ಹಿಂಸೆ ಮಾಡೋದು. ಬಟ್ ನನಗೆ ಔಟ್ಸೈಡ್ ನಮ್ಗೆ ಇದು ಗೊತ್ತಿಲ್ದಿರೋಕ್ಕಿಂತ ಮುಂಚೆ ನಮ್ಗೇನು ಗೊತ್ತಿತ್ತು ಅಂದರೆ ವೆರಿ ವೆಲ್ ಫ್ಯಾಮಿಲಿ, ಲೈಕ್ ಯುನೋ ತುಂಬ ಖುಷಿಯಾಗಿದೆ. ಲೈಕ್ ಅಪ್ಪ ಅಮ್ಮ 2 ಮಕ್ಕಳು ಅಷ್ಟೇ, ತುಂಬ ಖುಷಿಯಾಗಿರೋರು, ನಮ್ಮ ಮುಂದೆ ತುಂಬ ಖುಷಿಯಾಗಿರೋರು, ಇಬ್ಬರು ಚೆನ್ನಾಗೇ ಇರೋರು ಈ ಥರ ಅಂತ ನನಗೆ ಹೋಗಾದ್ಮೇಲೆ ಗೊತ್ತಾಗಿತ್ತು. ಮನೇಲಿ ಏನೂ ಇದ್ದಿಲ್ಲ, ಗೋಲ್ಡ್ ಪ್ರಾಪರ್ಟಿ ಎವ್ರಿಥಿಂಗ್ ಹಿ ಟುಕ್ ಅಂಡ್ ಎಲ್ಲ. ಅಗೇನ್ ಮೈ ಮಾಮ್ ಶಿ ಈಸ್ ಅ ಸ್ಟ್ರಾಂಗ್ ವುಮೆನ್. ನಾನು ಎಲ್ಲ ಹೇಳ್ತೀನಿ, ತಾಯಂದಿರು ದ ಬೆಸ್ಟ್ ಸ್ಟ್ರಾಂಗೆಸ್ಟ್ ಪರ್ಸನ್ಸ್ ಇನ್ ದಿ ವರ್ಲ್ಡ್ ಅಂದರೆ ತಾಯಂದ್ರೆ. ಹೌದು. ಅವ್ರು ಹೆಂಗೆ ಬೆಳೆಸ್ತಾರೆ ಅಂದರೆ ಯಪ್ಪ. ದೆನ್ ಆಮೇಲೆ ನಾನು ವಿದ್ಯೆ, ನಾನು ಕರಾಟೆ ನಾನು ಅದೇ ಹೇಳ್ತೀನಿ, ಓದೋದಲ್ದ್ರ ಲೈಕ್ ಡ್ಯಾನ್ಸ್ ಸ್ಪೋರ್ಟ್ಸ್ ಅದರಲ್ಲೂ ಒಂದು ಇದ್ದರೆ ಲೈಕ್ ಅದು ನಿಮಗೆ ಏನಾದರೂ ಊಟ ಹಾಕುತ್ತದು ನಿಮಗೆ. ಆವಾಗ ನಾನು ಕರಾಟೆ ಬಿಟ್ಟಿದ್ದೆ. ಆವಾಗ 10th ಆಗಿದ ತಕ್ಷಣ ಕರಾಟೆ ಬಿಟ್ಬಿಟ್ಟಿದ್ದೆ. ಅದಾದಮೇಲೆ ಮತ್ತೆ ನನ್ನ ಸರ್ ಹತ್ರ ಹೋಗಿ, ಸರ್ ನಾನು ಕರಾಟೆ ತಿರ್ಗಾ ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೋಗಿ ನಮ್ಮಮ್ಮ ಕೇಳ್ಕೊಂಡ್ರು, ಈ ಥರ ಆಗಿಬಿಟ್ಟಿದೆ, ಹೆಣ್ಮಕ್ಳು ಮತ್ತು ಲಾಸ್ ಆಗಿದೆ ಅಂತ ಬಿಟ್ಟು ಹೋಗ್ಬಿಟ್ರು ಅವರು. ತಿರ್ಗಾ ಕ್ಲಾಸ್ ಸ್ಟಾರ್ಟ್ ಮಾಡಿದ್ವಿ. ನನಗೆ
ಇವಾಗ ನಾನು ದುಡಿತೀನಿ, ದಟ್ ಇಸ್ ಡಿಫ್ರೆಂಟ್. ಬಟ್ ನನ್ನ ಫಸ್ಟ್ ಸ್ಯಾಲ್ರಿ ಎಷ್ಟು ಗೊತ್ತಾ, ನಾನು 6 months ಫ್ರೀ ಮಾಡಿದೆ. ಫಸ್ಟ್ ಸ್ಯಾಲ್ರಿ ವಾಸ್ 250 rupees. 250 rupees and again 500, then it came to 1000, then 15,000 ಬಂತು. ದಟ್ ವಾಸ್. ಆಮೇಲೆ ಇನ್ನೂ ನೆನಪಿದೆ ಅವಾಗ, ಲೈಕ್ ನಂದು 8th floor PU ಕಾಲೇಜ್. ಒಂದು 1/4 ಲೀಟ್ರ್ ಮೊಸರು ತಂದರೆ ಬೆಳಗ್ಗೆಯಿಂದ ಸಾಯಂಕಾಲ ಅದೇ ನಮಗೆ ಫುಡ್. ಅದು ನನ್ಗೆ ಹಾಲು ಐಟಮ್ ಆಗಲ್ಲ. ಐ ಹೇಟ್ ಮಿಲ್ಕ್. ಹಾಲು ಐಟಮ್ ಆಗೋದೇ ಇಲ್ಲ ನನಗೆ, ವಾಮಿಟ್ ಬಂದ್ಬಿಡುತ್ತೆ. ತಿರ್ಗಾ ಅಕಸ್ಮಾತ್ ಅಮ್ಮಗೆ ಗೊತ್ತಲ್ವಾ, ಆಗಲ್ಲ ಅಂದ್ಬಿಟ್ಟು ಬೆಳಗ್ಗೆ 1/4 ಲೀಟ್ರ್ ತಂದರೆ ಸಾಯಂಕಾಲದವರೆಗೂ ಅದೇ. ಮತ್ತು ನಮ್ಮ ಮನೆ ಎದುರುಗಡೆ ಮಾವಿನಕಾಯಿ ಇದೆ, ಮಾವಿನಕಾಯಿ ಕಿತ್ಕೊಳ್ಳೋದು, ಚಟ್ನಿ ಮಾಡೋದು, ತಿನ್ನೋದು. ಇದೇ ಥರ ಸ್ಟ್ರಾಂಗ್ ಆಗಿ ಇಂಡಿಪೆಂಡೆಂಟ್ ಆಗಿ ಇರಿ, ನಿಮ್ಮ ತಂಗಿನೂ ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಅದೇ ಹೇಳೋದು ಹೆಣ್ಮಕ್ಳಿಗೆ, ನಿಮ್ಮ ಏನು ಓದಬೇಕೋ ಓದಿ. ಹೆಣ್ಮಕ್ಳ ಅದೇನೋ ವರ್ಡ್ಸ್ ಇರುತ್ತೆ, ಲೈಕ್ ನೀನು ದುರಾದೃಷ್ಟ. ಹೆಣ್ಮಕ್ಳು ಅಂದ್ರೆ ಬರ್ಡನ್. ಅಯ್ಯೋ ಕಾಸು ಖರ್ಚು ಮಾಡಬೇಕು ಇವಳಿಗೆ, ದುರಾದೃಷ್ಟ, ಮತ್ತು ಅದೇನದು ದರಿದ್ರದವಳು, ಆಲ್ ಥಿಂಗ್. ಐ ವಾಸ್ ಲೈಕ್, ಕಾಸಿದ್ದಾಗ ನಮ್ಮ ಹತ್ರ ಒಬ್ಬರು ಆ ಥರ ಇರ್ತಾರಲ್ಲ, ನೀನೇ ಲಕ್ಷ್ಮಿ, ನೀನೇ ಅದು. ಅದೇ ಲಾಸ್ ಆಗಿದ ತಕ್ಷಣ ಹೆಣ್ಮಕ್ಳಲ್ವ, ಅದಕ್ಕೆ ಈ ಥರ. ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್ ಮೈ ಮಾಮ್, ಸ್ಟಿಲ್ ಶಿ ರಿಮೆಂಬರ್ಸ್. ಕರಾಟೆ ಕ್ಲಾಸ್ಗೆ ನಾನು PU ಓದ್ತಾ ಇದ್ದಾಗ 4 ಗಂಟೆಗೆ ಕಾಲೇಜ್ ಆಗಿಬಿಡೋದು. ನನಗೆ 5 ಗಂಟೆ ಕ್ಲಾಸು, 5 ಗಂಟೆಯಿಂದ 6 ಗಂಟೆ ಕ್ಲಾಸು, 6:30 7:30 ಇನ್ನೊಂದು ಕ್ಲಾಸ್ ಇರ್ತಿತ್ತು. ಸೊ ನಾನು ಅಲ್ಲಿಂದ ಕಾಲೇಜಿಂದ ಓಡಿ ಬರಬೇಕಿತ್ತು. 8th floor ಡಬಡ ಅಂತ ಹೇಳಿದು ಆ ಥರ. ಲೈಕ್ ಅವಾಗ ನನಗೆ, ಲೈಕ್ ಇವಾಗ ಅದೆಲ್ಲ ಕಾಮನ್ ಅಂದ್ಕೊಳ್ಳಿ. ಐ ಹ್ಯಾಡ್ ಸ್ಟೊಮಕ್ ಪೇನ್, ತುಂಬ ಹೊಟ್ಟೆ ನೋವಿತ್ತು ನನಗೆ. ಲೈಕ್ ಶಕ್ತಿ ಇರಲ್ಲ. ಐ ಸೆಡ್ ಮೊಸರು, ಬೆಳಿಗ್ಗೆ ಮೊಸರನ್ನ ಕುಡಿದ್ರೆ ಅದೇ ಇಲ್ಲ, ಏನೂ ಇಲ್ಲ ಅಂದರೆ ಒಗ್ಗರಣೆ ಮಾಡಿ ತಿನ್ನೋದು ಅಷ್ಟೇ. ಅವಾಗ ಇರ್ತಾಯಿತ್ತು. ಆವಾಗ ತುಂಬ ಆಗ್ತಾನೆ ಇಲ್ಲ ನನಗೆ, ಓವರ್ ಬ್ಲೀಡಿಂಗ್ ಆಗ್ತಿದೆ ನನಗೆ. ಬಸ್ ಕಾಣಿಸ್ತಿಲ್ಲ ನನಗೆ, ಬ್ಲರ್ರಾಗಿ ಕಾಣಿಸ್ತಿದೆ. ತಿರ್ಗಾ ಹೋಗಿ ಬಸ್ ನಿಂತ್ಕೊಂಡ್ರೆ ನಾನು ಬಿದ್ದೋಗ್ತಿದ್ದೆ. ನಾನು ಅಲ್ಲಿ ಒಂದು ಅಜ್ಜಿ ಕೂತಿದ್ರು. ನನ್ನ ಔಷಧಿ ನೋಡ್ಬಿಟ್ಟು, ಏನಮ್ಮ ಹೊಟ್ಟೆ ನೋವ? ಹ್ಞೂ ಅಜ್ಜಿ, ಆಗ್ತಿಲ್ಲ ನನಗೆ. ಅವರೆದ್ದು ನನಗೆ ಕುಣಿಸಿದ್ರು, ನೀರು ಕುಡಿದು. ತಿರ್ಗಾ ಆ ಪೇಯ್ನ್ ಅನ್ನೋದೇನು ಅಂದ್ರೆ, ಲೈಕ್ ಪೇಯ್ನ್ ಅಂದ್ರೆ ಏನಂತಲೇ ಗೊತ್ತಿಲ್ಲ ನನಗೆ. ಆ ಥರ ಒಂಚೂರು ಅಳ್ಳಿಲ್ಲ ನಾನು ಚಿಕ್ಕ ವಯಸ್ಸಿಂದ. ಆ ಥರ ಬೆಳೆಸಿದ್ರು ನನ್ನ ಫ್ಯಾಮಿಲಿಲಿ ನಮ್ಮಮ್ಮ. ಸೊ ಆ ಥರ ಇದ್ದಾಗ ಅವಾಗ ಕುತ್ಕೊಂಡು ಆವತ್ತಿಂದ ನಾನು ದೇವ್ರನ್ನ ನಂಬೋದು ಬಿಟ್ಬಿಟ್ಟೆ. ನಾನು ಯಾಕೆ ಈ ಥರ ಏನೂ ಮಾಡಿಲ್ಲ ನಾವು. ಯೂಶ್ವಲಿ ನಮ್ಮಮ್ಮ ಏನಂದರೆ, ಮದುವೆ ಅಂದರೆ 5,000, ಇಲ್ಲ ಮದುವೆ ಅಂದರೆ ಅವರೇ ಜವಾಬ್ದಾರಿ. ಓದು ಅಂದಿದ ತಕ್ಷಣ ಮಕ್ಕಳಿಗೆ ಅವ್ರ ಫೀಸೇ ಕಟ್ಬಿಡೋರು ಅಮ್ಮ. ಯಾವಾಗೂ ಹಿಂಗೆ ಕೊಡೋದು ನೋಡಿದ್ದೆ. ಬಟ್ ನಮ್ಮನ್ನು ಓದಿಸಾಗ ನಮ್ಮಮ್ಮ ಹಿಂಗೆ ಕೇಳ್ತಿದ್ರು. ಅದು ನನ್ನ ಕಣ್ಣಾರೆ ನೋಡಿಬಿಟ್ಟೆ ನಾನು. ಲೈಕ್ ನನಗೆ ಗೊತ್ತಿಲ್ದಿರ ಅಮ್ಮ ಗೊತ್ತಿಲ್ದಿರ ನಾವು ತುಂಬ ಹತ್ತಿದ್ದೀವಿ ನೈಟ್. ಆ್ಯಂಡ್ ಅವಾಗ ಕುತ್ಕೊಂಡಿದ್ದಾಗ ಗಣೇಶ ಅಂದರೆ ತುಂಬ ಇಷ್ಟ ನನಗೆ. ಅವಾಗ ಕುತ್ಕೊಂಡು ಹತ್ಕೊಂಡ್ಬಿಟ್ಟೆ. ಲೈಕ್, ಗಣೇಶ ಏನು ಮಾಡ್ತಿದ್ದೆ ನೀನು, ಏನಾಗ್ತಿದೆ ನೀನಿಲ್ಲ ನೀನು. ಅದೇ ಟೈಮ್ ನನ್ನ ಫ್ರೆಂಡ್ ಬಂದ. ಅವ್ನು ನನ್ನ ಬ್ಯಾಗ್ ಎತ್ಕೊಂಡು ನನ್ನೂ ಹಿಡ್ಕೊಂಡು 8th floorವರೆಗೂ ನಡ್ಕೊಂಡು ಹೋದ. ಅದಾದಮೇಲೆ ಐ ವಾಸ್ ಹೆಂಗಂದರೆ, ಐ ಹ್ಯಾಡ್ ನೋ ಎಮೋಷನ್ಸ್, ನೋ ಫೀಲಿಂಗ್ಸ್. ನನ್ನ ಫ್ರೆಂಡೇ ಬಿದ್ದೋಗಿದ್ದಾನೆ, ನನಗೆ ಎತ್ತಬೇಕು ಅಂತ ಅನ್ನಿಸ್ತಿಲ್ಲ. ನನ್ನ ಕಣ್ಮುಂದೆನೇ ಬಿದ್ದಿದ್ದಾನೆ. ಅಪ್ಪ, ಲೈಕ್ ಯಾರ ನನಗೆ ಅಪ್ಪ ಅಂತ ಬಂದರೆ ನಂಗೆ ಇರಿಟೇಟ್ ಆಗಿಬಿಡೋದು. ಅಪ್ಪ ಅಂತ ಕೇಳಿದ ತಕ್ಷಣ ಇರಿಟೇಟ್ ಆಗಿಬಿಡೋದು, ದೂರ ತಳ್ಬಿಡ್ತು. ಯಾವ ಹುಡುಗರ ಜೊತೆನೂ ಮಾತಾಡ್ತಾ ಇರಲಿಲ್ಲ ನಾನು. ತಂದೆ ಅಂದಿದ ತಕ್ಷಣ ನಂಗೆ ಕೋಪ ಬಂದ್ಬಿಡೋದು. ಯಾವಾಗೂ ಸೆಕ್ಯೂರಿಟಿನ ಮಾತಾಡ್ಸ್ಕೊಂಡು ಹೋಗ್ತಿರೋದು. ಅವರು ಒಂದು ತಂದೆ ತಾನೇ ಅಂದ್ಬಿಟ್ಟು ನಾನು ಮಾತಾಡ್ಸ್ತಾನೆ ಇರಲಿಲ್ಲ. ಅದಾದಮೇಲೆ ಐ ವಾಸ್ ಸೋ ಲೈಕ್, ಒಂದು ಕಡೆ ಕುತ್ಕೊಂಡ್ಬಿಟ್ರೆ ಮುಗೀತು, ಮಾತಾಡ್ತಾ ಇಲ್ಲ, ಜಾಸ್ತಿ ಮಾತಾಡ್ತಾನೆ. ನನ್ನ ಫ್ರೆಂಡು ನೀಟಾಗಿ ಕರ್ಕೊಂಡು ಹೋದ್ಲು. ನೀರತ್ತು ವಾಶ್ರೂಮ್ ಹತ್ರ, ಅಲ್ಲಿ ಕಿಟಕಿ ಇದೆ. ಏನಾಯಿತು, ಯಾಕೆ ಈ ಥರ ಚೇಂಜಸ್ ಇದೆ ನಿಂದ್ರಲ್ಲಿ, ಮಾತಾಡ್ತಿಲ್ಲ ನೀನು, ಸ್ಪೋರ್ಟ್ಸಿಗೆ ಬರ್ತಿಲ್ಲ, ಡ್ಯಾನ್ಸ್ಗೆ ಒಂಥರ ಇದೆಯಾ, ಯಾರನ್ನ ನಿನ್ನ ಮುಂದೆ ಬಿದ್ದಿದ್ರು ಎತ್ತಾ ಇಲ್ಲ ನೀನು, ಲೈಕ್ ನೀನು ಹುಡುಗಿನೆಲ್ಲ, ನಿಂಗೆ ಫೀಲಿಂಗ್ಸೇ ಇಲ್ಲ, ನಿನಗೆ ಗೊತ್ತಾಗ್ತಿದೆ ನಿನಗೆ, ನನಗೇನಾಗಿಲ್ಲ ಬಿಟ್ಬಿಡು ಅಂದ್ಬಿಟ್ಟು ನಾನು ಬರ್ತಿದ್ದೆ. ಕರೆದು ಒಂದು ರಪ್ ಅಂತ ಕೊಟ್ಲು ಕಪಾಳಕ್ಕೆ. ಏನೋ ಆಗಿದೆ, ಹತ್ತು ಬಿಡು. ಇಫ್ ಯು ಡೋಂಟ್ ಕ್ರೈ, ನಿನ್ನ ಫ್ಯಾಮಿಲಿಗೆ ಎಫೆಕ್ಟ್ ಆಗುತ್ತಿದ್ದು. ಬಿಕಾಸ್ ನೀ ಅದರಿಂದ ಆಚೆ ಬಂದಿಲ್ಲ ಅಂದರೆ ಯು ಕಾಂಟ್ ಡೂ ಎನಿಥಿಂಗ್. ಅದೇ ಬಿದ್ದುಬಿಡುತ್ತೆ, ಹತ್ತು ಬಿಡು. ಇದಾಗಿದ್ದು ಅಪ್ಪ ಹೋಗಿ ಲೈಕ್ 3 monthsಗೆ ಇದು ಒಂದು ಕೊಟ್ಲು ಅಳ್ಳಿಲ್ಲ, ಇನ್ನೊಂದು ಕೊಟ್ಲು ಅಳು ಬಂದ್ಬಿಡ್ತು. ಕ್ರೈ ಈ ಥರ ಎಲ್ಲ ಆಯಿತು. ಓಕೆ, ನಾವು ಯು ನೀಡ್ ಟು ಸ್ಟ್ಯಾಂಡ್. ನೀನು ನಿನ್ನ ಮನೆಗೆ ಫ್ಯಾಮಿಲಿಗೆ ನಿಂತ್ಕೊಬೇಕು. ಇವಾಗ ನೀನೇ ಗಂಡು ಹುಡುಗ. ಅವ್ರು ಏನೇನು ಹೇಳ್ಬಿಟ್ಟು ಹೋದ್ರು, ಸಾಧನೆ ಮಾಡೋಕ್ಕಾಗಲ್ಲ, ಹೆಣ್ಮಕ್ಳು, ನೀನು ಅದನ್ನು ಉಲ್ಟಾ ಮಾಡು, ಸಾಧನೆ ಮಾಡು. ಹೆಣ್ಮಕ್ಳು ಏನು ಮಾಡ್ಬೋದು ಅನ್ನೋದು ನಿನ್ನ ಸಾಧ್ಯ ತೋರಿಸು. ಬಿಕಾಸ್ ಕರಾಟೆ ಯಾರಿಗೂ ಬರಲ್ಲ.
ಅವಾಗ ಇನ್ನೂ ಕರಾಟೆ ಹೆಣ್ಮಕ್ಳನ್ನ ಅಷ್ಟು ಇದು ಬಿಡ್ತಾ ಇರಲಿಲ್ಲ. ಬಿಕಾಸ್ ನಮ್ಮದು ಆರ್ಥೋಡಾಕ್ಸ್ ಫ್ಯಾಮಿಲಿ ಟ್ರೆಡಿಷ್ನಲ್. ಇವಾಗೂ ತುಂಬ ಕ್ಲಾಶಸ್ ನಡೀತಿರುತ್ತೆ. ಹೆಣ್ಮಕ್ಳು ಹಿಂಗೆ ಬಿಟ್ಟಿದೆ, ಫಿಲಿಮ್ ಫೀಲ್ಡು ಕರಾಟೆ ಸಾಲದು ಇವಾಗ ಇದಕ್ಕೆ ಬಿಟ್ಟಿದೆ ಅಂತ. ಅದೇ ಒಂದು ಗಂಡು ಮಗು ಆದರೆ ಏನು ಅನ್ಸ ಅವ್ನು ಎಷ್ಟೊತ್ತಿಗನ ಬರ್ಬೋದು. ಸೊ ಈ ಒಂದು ಇದನ್ನು ಚೇಂಜ್ ಮಾಡಬೇಕು. ಅವಳು ಹೇಳೋದು ಉಲ್ಟಾ ಮಾಡು, ಯಾರು ಬಿಟ್ಟು ಹೋದ್ರೋ ಅವರೇ ನೀನು ವಾಪಸ್ ಬರೋ ಥರ ಮಾಡು, ಅವಾಗ ನೀನು ಗೆದ್ದಂಗೆ ಅಂತ. ದೆನ್ ಐ ವೆಂಟ್ ಬ್ಯಾಕ್ ಹೋಮ್. ಅದೇ ಫುಲ್ ನನಗೆ ಓವರ್ ಬ್ಲೀಡಿಂಗ್, ಐ ಡೋಂಟ್ ನೋ ವೈ. ದೆನ್ ಅವಾಗ ತಿರ್ಗಾ ಓಡಬೇಕಿತ್ತು ಕರಾಟೆಗೆ. ನನ್ನ ರಿಲೇಟಿವ್ ಹತ್ರ ಗಾಡಿ ಇತ್ತು, ನಮ್ಮ ಅಮ್ಮ ಜೊತೆ ಹೋದೆ. ಬಾ ನಾನು ಕೇಳ್ತೀನಿ, ನಾನು ಏನು ಕೇಳಿ ಇಸ್ಕೊಂಡವಳೆ ಅಲ್ಲ, ನಾನು ಗಾಡಿ ಕೊಡಿ ಬಾರೋ ಮಾಡ್ದವಳೆ ಅಲ್ಲ. ಇಫ್ ಐ ವಾಂಟ್ ನನಗೇನಾದರೂ ಬೇಕಂದರೆ ನಾನು ಹಿಂಗಂದರೆ ಬರ್ತಿರೋದು ನನಗೆ. ಅವಾಗ ಹೋಗ್ಬಿಟ್ಟು ಅಮ್ಮ ನಾನು ಕೇಳಲ್ಲ, ನಾನು ನಡ್ಕೊಂಡು ಹೋಗ್ತೀನಿ ಪರವಾಗಿಲ್ಲ, ಇಲ್ಲ ನಾನು ಕೇಳ್ತೀನಿ ಇವತ್ತೊಂದಿನ, ನಿನ್ಗೆ ಆಗ್ತಿಲ್ಲ ಬಾ. ನನ್ನ ಮುಂದೆನೇ ಕೀ ಇದೆ, ಗಾಡಿ ಕೀ ಕೊಡಲಿಲ್ಲ, ಗಾಡಿ ಇಲ್ಲ ಅಂದ್ಬಿಟ್ರು ಅವ್ರು. ನಾನು ಹೇಳ್ತಿದ್ದೀನಿ ಹೊಟ್ಟೆ ನೋವಿದೆ ಆಂಟಿ, ಆಗ್ತಿಲ್ಲ ಕೊಡಿ ಬೀಗ. ಇಲ್ಲ ಎತ್ಕೊಂಡು ಹೋಗ್ಬಿಟ್ರು ನಿಮ್ಮ ಅಂಕಲ್ಲು ಗಾಡಿ ಕೀ ಅಲ್ಲೇ ಇದೆ. ನಮ್ಮಮ್ಮ ಹಿಂಗೆ ಅಂದ್ಬಿಟ್ರು, ಹಿಂಗೆ ಅಮ್ಮ ಗಾಡಿ ಕೀ ಅಂದರೆ ನಮ್ಮಮ್ಮ ಹಿಂಗೆ ಅಂದ್ಬಿಟ್ರು ಕೈನ. ಬಾ ಸುಮ್ಮನೆ ಏನು ಮಾತಾಡ್ತೀರ. ನಮ್ಮಮ್ಮ ಹತ್ಕೊಂಡ್ಬಂದಿದ್ದಾರೆ ಗಾಡಿ, ಅಲ್ಲ ಗಾಡಿ ಕೀ ಇದ್ಕೊಂಡೇ ಇಲ್ಲ ಅಂದ್ಬಿಟ್ರಲ್ಲ. ಅದೇ ನಾವು ಅಲವಾಗಿದ್ದಾಗ ಎಷ್ಟು ಸತಿ ನಮ್ಮ ಕಾರ್ ಎತ್ಕೊಂಡು ಹೋಗಿಲ್ಲ ಅವರು. ದೆನ್ ನಾನೇನು ಮಾಡಿದೆ, ನನ್ನ ಬೆಲ್ಟ್ ಇತ್ತು, ಕರಾಟೆ ಬೆಲ್ಟ್, ಇದಾಗಲ್ಲ ಅಂದ್ಬಿಟ್ಟು ತೆಗೆದು ಟೈಟಾಗಿ ನನ್ನ ಸೊಂಟಕ್ಕೆ ಬಿಗಿಸ್ಕೊಂಡೆ. ಎಷ್ಟು ಪೇನ್ ಆಗುತ್ತೋ ಆಗಲಿ ಅಂದ್ಬಿಟ್ಟು ಟೈಟ್ ಮಾಡಿಬಿಟ್ಟು, ಅಮ್ಮ ನಾನು ಓಡ್ತೀನಿ, ಟೈಮ್ ಆಗೋಗುತ್ತೆ, ಮಕ್ಕಳು ಬಂದುಬಿಟ್ಟಿರ್ತಾರೆ, ಟೀಚರ್ ಲೇಟ್ ಹೋಗ್ಬಾರ್ದು, ನಾನು ಓಡ್ತೀನಿ, ನೀನು ಬಾ ಅಂತ. ಇಲ್ಲ ಕಣೆ ಆಗ್ತಿಲ್ಲ ನಿನ್ಗೆ, ಓಡಬೇಡ ಬಿದೋಗ್ತೀಯ ತಲೆ ತಿರುಗಿ. ಇಲ್ಲಮ್ಮ ಓಡ್ತೀನಿ, ನನಗಾಗತ್ತೆ. ನಮ್ಮಮ್ಮ ಇಡೀ ಇದರಲ್ಲಿ ಹೆಂಗಿದ್ದವಳು, ಮಹಾರಾಣಿ ಥರ ಇದ್ದವಳು, ಇವಾಗ ನೋಡಕ್ಕ ದುಡಿತಿದ್ದಾಳೆ, ಯಾಕೆ ಈ ಥರ. ಅವತ್ತು ನಮ್ಮಮ್ಮ ಎಷ್ಟು ಶಾಪ ಬೇಕೋ ಅಷ್ಟು ಶಾಪ ದೇವ್ರಿಗೆ ಹಾಕ್ಕೊಂಬಂದರು. ಓಡಿದೆ ನಾನು, ಓಡ್ಬಿಟ್ಟು ಆದಮೇಲೆ ಕುತ್ಕೊಂಡ್ಬಿಟ್ಟೆ. ಒಂದು ಚಿಕ್ಕ ಮಗು ಬಂದ್ಬಿಟ್ಟು, ಮ್ಯಾಮ್ ನೀವು ಕುತ್ಕೊಳ್ಳಿ, ಕಣ್ಣಲ್ಲಿ ನೀರಿತ್ತು ಆದರೆ ಬರಲಿಲ್ಲ, ಬಿಕಾಸ್ ಅಳಬಾರ್ದು ಟೀಚರ್ ಯಾವತ್ತು ಸಿಟ್ಟಿಂಗ್. ಮ್ಯಾಮ್ ನೀವೇನು ಮಾಡಬೇಡಿ, ನಾನು ಎಲ್ಲೂ ಇವತ್ತು ನಾಟಿಯೆಸ್ಟ್ ಬೇಬಿ, ಅದು ಯೂಶ್ವಲಿ 4.5, 5 ಮಕ್ಕಳಿಗೆ ಕರಾಟೆ ಹೇಳ್ಕೊಡ್ತೀವಿ, ನಾನು ನಾಟಿಯೆಸ್ಟ್ ಕಿಡ್ ಅವಳು. ಅವತ್ತು ಏನಾಯಿತೋ ಗೊತ್ತಿಲ್ಲ, ಬಂದ್ಲು ನನ್ನ ಹತ್ರ, ಲೈಕ್ ಐ ವಾಸ್ ಸಿಟ್ಟಿಂಗ್, ನೀರು ಬಾಟ್ಲ್ ತಂದಿಲ್ಲ, ಅಲ್ಲಿ ಪಾರ್ಕ್ ಇರುತ್ತೆ, ಪಾರ್ಕಲ್ಲಿ ನೀರು ಕುಡಿತಾ ಬಂದು ಕುತ್ಕೊಂಡೆ. ನನ್ನ ಫ್ರೆಂಡ್ ಗೊತ್ತಾಗೋಯ್ತು, ಸುಸ್ತಾಗ್ಬಿಟ್ಟು ನಾನು ನೋಡ್ಕೊತೀನಿ ಅಂದ್ಬಿಟ್ಟು ರನ್ನಿಂಗ್, ಯೂಶ್ವಲಿ ದಟ್ ಈಸ್ ದ ವಾರ್ಮಪ್, ರನ್ನಿಂಗ್ ಇಸ್ ದ ಫಸ್ಟ್ ವಾರ್ಮಪ್. ರನ್ನಿಂಗ್ ಕರ್ಕೊಂಡು ಮಗು ಬಂತು. ಮಗು ನನ್ನ ಹತ್ರ ಬಂದ್ಬಿಟ್ಟು, ಮ್ಯಾಮ್ ಇವತ್ತು ನಾನು ಇಂಗ್ಲೀಷಲ್ಲಿ ಅದು ಐ ನಾಟ್ ಬಿ ನಾಟಿ, ನಾನು ಹೋಗ್ಬಿಟ್ಟು ಬರ್ತೀನಿ, ಐ ವಿಲ್ ಸಿ ಯು ಡೋಂಟ್ ಕ್ರೈ ಅಂದ್ಬಿಟ್ಟು ಹಿಂಗೆ ಅಂದ್ಲು. ಅವಳನ್ನ ಕಳಿಸ್ಬಿಟ್ಟು ಜೋರಾಗಿ ಹತ್ಬಿಟ್ಟೆ. ಐ ವಾಸ್ ಸೋ ರೂಡ್, ಮಕ್ಕಳಿಗೆಲ್ಲ ಐ ವಾಸ್ ಸೋ ರೂಡ್, ಈ ಥರ ಮಾಡಬಾರ್ದು ಅಂತ. ದೆನ್ ಐ ಡಿಸೈಡೆಡ್, ಅಲ್ಲೇ ರಾಮೇ ಸಿಟಿ ಅಂತಿದೆ, ದೆನ್ ಐ ಸ್ಯಾಟ್ ದೇರ್, ಐ ಡಿಸೈಡೆಡ್ ಇದಾಗಲ್ಲ, ಹೆಣ್ಮಕ್ಳಂದ್ರೆ ಈ ಥರ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಇದನ್ನು ಚೇಂಜ್ ಮಾಡಬೇಕು, ಬಿಟ್ಟು ಹೋದ್ರೆ ನಾನು ವಾಪಸ್ ಕರೆಸ್ಬೇಕು ಅಂತ. ದೆನ್ ಐ ಡಿಡ್. ಆಮೇಲೆ ನಮ್ಮಮ್ಮಗೆ ಹೇಳಿದೆ, ನಮ್ಮಮ್ಮ ಏನು ಇವಾಗ ಅದನ್ನು ಗೆದ್ಕೊಂಬಂದ್ರೆ ನಂಗೆ ಗೆದ್ಕೊಂಬರ್ತಿದೆ ಮೆಡಲ್ಸು, ಏನು ಬೇಕೋ ಅದೆಲ್ಲ ಮಾಡಿ. ಮತ್ತು ರಿಯಾಲಿಟಿ ಶೋ ಬಂತು ನನಗೆ ದೇವ್ರ ದಯದಿಂದ, ಯಾರಿಗುಂಟು ಯಾರಿಗಿಲ್ಲ, ಝೀ ಕನ್ನಡ, 25,000. ಅದರಲ್ಲೂ ಹೇಳಿದ್ದೆ ನಾನು, ಇದೇ ಹೇಳಿದೆ, ಹೆಣ್ಮಕ್ಳನ್ನ ದರಿದ್ರ ಅನ್ಬೇಡಿ, ಅವ್ರನ್ನ ತುಂಬ ಕೀಳಾಗಿ ನೋಡಬೇಡಿ, ಅವ್ರಿಗೂ ಮನಸ್ಸಿದೆ, ಅವ್ರನ್ನ ಸಾಧನೆ ಮಾಡೋಕ್ಕೆ ಬಿಡಿ. ಗಂಡು ಮಗು ಏನೋ ಅದಕ್ಕಿಂತ ಜಾಸ್ತಿನೇ ಸಾಧನೆ ಮಾಡಿದ್ರೆ, ಆದರೆ ಒಂದೇನಂದರೆ ನಿಮ್ಮ ಕೈಯಲ್ಲಿ ಸಪೋರ್ಟ್ ಮಾಡೋಕ್ಕಾಗಿಲ್ಲ ಅಂದರೆ ಡಿಸ್ಕರೇಜ್ ಅಂತೂ ಮಾಡಬೇಡಿ. ಹೌದು. ಓಕೆ, ನಿಮ್ಮ ಜರ್ನಿ ಎಷ್ಟು ಇನ್ಸ್ಪೈರಿಂಗ್ ಆಗಿದೆ ಅಂದರೆ, ಅಷ್ಟು ಕಷ್ಟಪಟ್ಟು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ. ಯೂಶಲಿ ಎಲ್ಲಾರ ಜರ್ನಿ ಏನಂದರೆ ಏನು ಇಲ್ದಿರ ಬಂದಿರ್ತಾರೆ, ಲೈಕ್ ಈ ಸ್ಟೇಜಿಗೆ ಬರ್ತಾರೆ. ನಾನು ಇಲ್ಲಿಂದ ವಾಪಸ್ ಇಲ್ಲಿಗೆ ಬಂದು ಮತ್ತೆ ಇವಾಗ ಒಂದು ಫ್ಯಾಮಿಲಿ ಒಂದು ಸೆಟ್ಲ್ ಆಗಿ ಇವಾಗೊಂದು ಏನೋ ಸ್ಟೀಲ್ ಸ್ಪೂನ್ ಅಷ್ಟು ನಾವು ಬಂದಿದ್ದೀವಿ. ಗಾಡ್ಸ್ ಗ್ರೇಸ್, ಎಲ್ಲ ಚೆನ್ನಾಗಿ ಆಗ್ತದೆ. ಹೀಗೆ ಇರಲಿ, ಹೀಗೆ ಸ್ಟ್ರಾಂಗ್ ಆಗಿರಿ, ಹೀಗೆ ನಿಮ್ಮಿಂದ ಎಷ್ಟು ಜನಕ್ಕೆ ಇನ್ಸ್ಪೈರ್ ಮಾಡೋದಕ್ಕಾಗುತ್ತೋ ಮಾಡ್ತಾ ಇರಿ ಅಂತ ಹೇಳ್ತೀನಿ. ಆಮೇಲೆ ಈ ಇಂಡಸ್ಟ್ರಿಗೆ ಬಂದಾದ್ಮೇಲೆ ಅವ್ರು ಹೇಳಿದ್ರು, ಇದು ನಿಂಗೆ ಸೂಟ್ ಆಗಲ್ಲ ಇಂಡಸ್ಟ್ರಿ, ಎರಡಾಗತ್ತೆ ನಿನ್ನ ಲೈಫಲ್ಲಿ, ಇಲ್ಲ ಹತ್ಕೊಂಡ್ಬರ್ತೀಯ ಇಲ್ಲ ಹೊಡೆದ್ಬಿಟ್ಟು ಬರ್ತೀಯ. ಅವ್ರು ಹೇಳಿದ್ದು ಕರೆಕ್ಟು. ಫಸ್ಟ್ ಆಡಿಷನ್ಗೆ ಹೋದಾಗ ನಿಲ್ಲಿಸ್ಬಿಟ್ಟಿದ್ದಾರೆ, ನೀನು ಮುಂದೆ ಒಂದು ಮರ ಇದೆ, ಕೋತಿ ಥರ ಹತ್ತು ಅಂತ. ಅವಾಗ ಗೊತ್ತಿಲ್ಲ ಆಡಿಷನ್ ಏನು ಅಂದರೆ. ಐ ವಾಸ್ ಲೈಕ್ ಬೇಜಾರಾಗೋಯ್ತು ನನಗೆ, ಸುಮ್ಮನೆ ಆಗ್ಬಿಟ್ಟು ಅಮ್ಮ ಆಯಿತು ಚೆನ್ನಾಗಾಯ್ತು ಅಂದ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು. ನೆಕ್ಸ್ಟ್ ಆಡಿಷನ್ ಕೇಳಬಾರ್ದು ಪ್ರಶ್ನೆ ಕೇಳಿದ್ರು, ನಾನು ಹತ್ತೇ ಬಿಟ್ಟೆ. ನಾನು
ಲೈಕ್ ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಏನಿದು ಇಂಡಸ್ಟ್ರಿನ ಏನೋ ಅಂದ್ಕೊಂಡು. ನಮ್ಮಮ್ಮಗೆ ಹೇಳಲಿಲ್ಲ, ಇಲ್ಲಮ್ಮ ನಮ್ಗೆ ಸೆಟ್ ಆಗಲ್ಲ ಬಾ ಅಂದ್ಕೊಂಡು. ಆಮೇಲೆ ನನ್ನ ಫ್ರೆಂಡ್ಸ್ಗೆ ಮತ್ತು ಯಾರ್ಯಾರು ಇದ್ದಾರೋ ಅವ್ರನ್ನೆಲ್ಲ ಕೇಳಿದೆ, ಇಂಡಸ್ಟ್ರಿ ಹಿಂಗಿದೆ, ಏನು ಮಾಡೋಕ್ಕಾಗಲ್ಲ, ಎಲ್ಲ ಕಡೆ ಇದೆ. ಬಟ್ ನೀನೇನಂದ್ರೆ ನೀನು ಯಾವ್ದು ಚೂಸ್ ಮಾಡ್ತೀಯ, ನಿನ್ಗೆ ಯಾವ್ದು ಬೇಕು. ಇಫ್ ಯು ವಾಂಟ್ ಟು ಬಿ ಎ ಟೋಟಾಯ್ಸ್ ಆರ್ ನೀನು ಟೋಟಾಯ್ಸ್ ಆಗಬೇಕಾ ರ್ಯಾಬಿಟ್ ಬೇಕಾ? ರ್ಯಾಬಿಟ್ ಅಂದರೆ ನೀನು ಎಲ್ಲ ಹ್ಞೂ ಅನ್ಕೊಂಡು ಫಾಸ್ಟ್ ಇರಬೇಕು, ಬಟ್ ಗೆಲ್ಲಲ್ಲ. ಟೋಟಾಯ್ಸ್ ಕಲಿತು ನಿಧಾನಕ್ಕೆ ಒಂದು ಸ್ಟೆಪ್ ಹತ್ಕೊಂಡು ಬಾ, ನೀನು ಗೆಲ್ತೀಯ. ನಿಂಗೆ ಎರಡರಲ್ಲಿ ನಿನ್ನ ಚಾಯ್ಸ್ ಅದು, ನೀನು ಯಾವ್ದು ಬೇಕು, ನೀನು ಎಲ್ಲಿರಬೇಕು ಅನ್ನೋದು. ಫಸ್ಟೇ ಸೂಪರ್ ಫಾಸ್ಟಾಗಿ ಹೋಗಿ ಹಳ್ಳಕ್ಕೆ ಬೀಳ್ತೀಯ, ಇಲ್ಲ ನಿಧಾನಕ್ಕೆ ಒಂದೊಂದೇ ಕಲಿತು ಸಾಧನೆ ಮಾಡ್ತೀಯ. ಇಲ್ಲ ನಮಗಿದೇ ಬೆಸ್ಟು ಅಂದ್ಕೊಂಡು ಲೈಕ್. ಸೊ ಏನು ಅನ್ಸುತ್ತೆ ಇವಾಗ, ಏನು ಗೆದ್ದಿದ್ದೀನಿ ಅಂತ ಅನ್ಸುತ್ತಾ? ಇಲ್ಲ, ಇನ್ನೂ ಇದೆ ಗೆಲ್ಲಕ್ಕೆ. ಏನೋ ರಿಯಾಲಿಟಿ ಶೋಸ್ ಸೀರಿಯಲ್ಸ್ ಎಲ್ಲ ಮಾಡಿ ದೆನ್ ಒಂದು ಹೆಣ್ಮಕ್ಳಿಗೆ ಒಂದು ಇನ್ಸ್ಪಿರೇಷನ್ ಆಗಬೇಕು. ನನಗೆ ನಮ್ಮಮ್ಮ ಇನ್ಸ್ಪಿರೇಷನು, ಮತ್ತು ಬೇರೆ ನನಗಿಂತ ವರ್ಸ್ಟ್ ಕೇಸ್ ಇನ್ನೂ ನಾನು ನೋಡ್ಬಿಟ್ಟಿದ್ದೀನಿ, ಕೇಳ್ಬಿಟ್ಟಿದ್ದೀನಿ. ಸೊ ಅದಕ್ಕೆಲ್ಲ ಏನು ಹೇಳ್ತಾರೆ ಅಂದರೆ ಲೈಕ್ ನಿಮ್ಮಲ್ಲೇ ಇದೆ ಟ್ಯಾಲೆಂಟ್ಸ್. ನಾನು ಇಂಡಸ್ಟ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಟ್ಯಾಲೆಂಟ್ ನೋಡ್ಕೊಟ್ಬಿಡಿ. ಬಿಕಾಸ್ ನೀವು ಬೇರೆ ಲೈಕ್ ಲ್ಯಾಂಗ್ವೇಜಸ್ ಬೇರೆ ಕಡೆ ಸ್ಟೇಟ್ಸಿಂದ ಕರ್ಕೊಂಬರೋ ಬದಲು ನಮ್ಮಲ್ಲೇ ಟ್ಯಾಲೆಂಟ್ಸ್ ಇದೆ, ಆ ಒಂದು ಟ್ಯಾಲೆಂಟ್ ನೋಡ್ಕೊಟ್ಬಿಟ್ರೆ ಎಲ್ಲ ಟ್ಯಾಲೆಂಟ್ಸ್ ನಮ್ಮ ಕರ್ನಾಟಕದಲ್ಲೇ ಇದೆ ಅನ್ನೋದು. ನಿಮ್ಮ ಕತೆ ಕೇಳಿ ತುಂಬಾ ಇನ್ಸ್ಪೈರಿಂಗ್ ಆಗಿತ್ತು. ತುಂಬ ಜನಕ್ಕೆ ಕೇಳೋರ್ಗು ಇನ್ಸ್ಪೈರಿಂಗ್ ಆಗಿರುತ್ತೆ ಅಂತ ಅನ್ಕೊತೀನಿ. ನಿಮಗೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಮನದಾಳದ ಮಾತನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬ ಜನಕ್ಕೆ ಒಳ್ಳೆ ಇನ್ಸ್ಪಿರೇಷನಲ್ ಸ್ಟೋರಿ ಆಗುತ್ತೆ ಇದು. ಓಕೆ, ಇವಾಗ ನಮ್ಮ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. ನಾವು ನಿಮಗೋಸ್ಕರ ಒಂದಷ್ಟು ಕ್ವೆಶನ್ಗಳನ್ನ ಫ್ರೇಮ್ ಮಾಡ್ಕೊಂಡಿದ್ದೀವಿ, ಅದನ್ನು ಕೇಳ್ತೀವಿ, ನೀವು ನಮಗೆ ಉತ್ತರ ಕೊಡ್ಬೇಕು. ಯಾ ಶ್ಯೂರ್. ನಿಮಗೆ 100 ಕೋಟಿ ಕೊಟ್ಟರೆ ಏನು ಮಾಡ್ತೀರಾ? 100 ಕೋಟಿ? ಹಾಂ, ಫಸ್ಟು ನಮ್ಮಮ್ಮ ಫ್ಯಾಮಿಲಿ ಹೆಸ್ರಿಗೆ ಒಂದಷ್ಟು ಹಾಕ್ಬಿಡ್ತೀನಿ, ಎಲ್ಲ ಹಾಕಲ್ಲ. ಆಮೇಲೆ ಅನಾಥಾಶ್ರಮಕ್ಕೆ, ಮತ್ತು ನಂತರ ಯಾರು ಕಷ್ಟಪಡ್ತಿದ್ದಾರೋ ಆರ್ಟಿಸ್ಟ್, ಮೇನ್ಲಿ ಆರ್ಟಿಸ್ಟ್, ಸ್ಪೋರ್ಟ್ಸ್ ಅವರು, ಇಲ್ಲ ಸಿಂಗಲ್ ಪೇರೆಂಟೆಡ್ ರಿಜೆಕ್ಟೆಡ್ ಚೈಲ್ಡ್ ಅಂಥವ್ರಿಗೆ ನಾನು ಬೆಳೆಸ್ತೀನಿ. ಅವ್ರಿಗೆ ಯಾವ ಫೀಲ್ಡ್ ಬೇಕೋ, ಯಾವ ಎಜುಕೇಷನ್ ಬೇಕೋ ನಾನು ಮಾಡಿಸ್ತೀನಿ. ವೆರಿ ನೈಸ್. ಓಕೆ, ನೀವು ಜಾಸ್ತಿ ಕಾಣುವ ಕನಸು ಏನು? ಬರೋದಾ ಇಲ್ಲ ಮುಂದೆ ಆಗೋದಾ? ಅದು ಯಾವುದಾದ್ರೂ ಇರ್ಬೋದು. ಸಮ್ ಕ್ರಿಪಿ ಡ್ರೀಮ್ಸ್ ಇದೆ ನನಗೆ. ಲೈಕ್ ಇದು ನಾನು ಚಿಕ್ಕ ವಯಸ್ಸಿಂದ ಬರ್ತಿದೆ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಮದುವೆ ಟೈಮಲ್ಲಿ ಯಾರೋ ಬಂದು ನಾನು ಎತ್ಕೊಂಡು ಹೋಗ್ಬಿಡ್ತಾರೆ. ಎತ್ಕೊಂಡು ಹೋಗ್ಲಿ ಅಂತ. ಅವಾಗ ನೋಡಿದ್ರೆ ಅಲ್ಲಿ ಶ್ರೀ ಅಂತ ಬೇರೆ ತಗೊಂಡ್ರಿ ಡೈಲಾಗು. ಇವಾಗ ನೋಡಿದ್ರೆ ಇಲ್ಲಿ ಎತ್ಕೊಂಡು ಹೋಗ್ಲಿ. ನಾನು ನಮ್ಮ ಅಮ್ಮಗೆ ಹೇಳ್ದಾಗೆಲ್ಲ ನಮ್ಮ ಅಮ್ಮಗೂ ಇದೇ ಥರ ಆಗಿದೆ ಅಂತ. ಚಿಕ್ಕ ವಯಸ್ಸಿಂದ ಬರ್ತದೆ, ಅಮ್ಮ ನೀನು ಒಂದ್ಸತಿ ನಿನ್ನ ಮದುವೆನೇ ಮಾಡಿಸ್ಬೇಡ ನನಗೆ. ಯೂಶಲಿ ನನ್ನ ಡ್ರೀಮ್ ಏನಂದರೆ, ನನಗೊಂದು ಡ್ರೀಮ್ ಹೌಸ್ ಇದೆ, ಅದು ನಾನು ಕಟ್ಟಿಸ್ಬೇಕು ಅಂತ ನಮ್ಮ ಅಮ್ಮಗೆ. ವೆರಿ ನೈಸ್, ಆಲ್ ದಿ ಬೆಸ್ಟ್. ಕಟ್ಸ್ತೀರಾ ನೀವು. ನಿಮ್ಮ ರಿಟೈರ್ಡ್ ಲೈಫ್ ಹೇಗಿರುತ್ತೆ? ರಿಟೈರ್ಡ್ ಲೈಫ್ ಫಾರ್ಮ್ ಹೌಸ್, ಆಲ್ ಪೆಟ್ ಅನಿಮಲ್ಸ್. ಓಕೆ, ಆರಾಮಾಗುತ್ತೆ. ಚಿಲ್. ಮಕ್ಕಳು ಯಾರು ಬೇಡ, ಪೆಟ್ ಅನಿಮಲ್ಸ್ ಸಾಕು. ಪೆಟ್ ಅನಿಮಲ್ಸ್. ರಿಟೈರ್ಮೆಂಟ್ ಅವರೆಲ್ಲ ಸೆಟ್ಲ್ ಆಗಿಬಿಟ್ಟಿರ್ತಾರ ಅಷ್ಟೇ. ಅದಾದಮೇಲೆ ಲೈಕ್ ಐ ವಿಲ್ ಗೋ ಇನ್ ಟು ಸೋಷಿಯಲ್ ವರ್ಕ್ಸ್ ಆ್ಯಂಡ್ ಐ ವಿಲ್ ಟೀಚರ್ ಆಗಿಬಿಡ್ತೀನಿ. ಎಲ್ಲ ಸೇಂಟ್ ಅಂತೂ ಆಗಲ್ಲ, ಸನ್ಯಾಸಿ ಅಂತೂ ಆಗಲ್ಲ. ಓಕೆ ಓಕೆ, ನೀವು ಕರಾಟೆ ಟೀಚಿಂಗ್ನ ಇನ್ನೂ ಮುಂದುವರಿಸಬೇಕು ಅಂತ ಅಂದ್ಕೊಂಡಿದ್ದೀರಾ? ಇವಾಗ ವಾಪಸ್ ತಿರ್ಗಾ ವಾಕೆಲ್ಲ ಚೇಂಜ್ ಆಗುತ್ತೆ, ಮತ್ತೆ ಒಂದು ತಿಂಗಳು ನನಗೆ ಟ್ರೈನಿಂಗ್ ಕೊಡ್ತಾರೆ. ಮತ್ತೆ ಇಲ್ಲ, ನಾನು ಬೇಕಿದ್ರೆ ಸೆಲ್ಫ್ ಡಿಫೆನ್ಸ್ ಕ್ಲಾಸಸ್ ತೊಗೊತೀನಿ ನಾನು. ಲೈಕ್ ಇವಾಗ ಕಾರ್ಪೊರೇಟ್ ಆಗಲಿ, ಇಲ್ಲ ಯಾರನ್ನ ನಾನು ಕರೆದ್ರೆ ಐ ವಿಲ್ ಗೋ ಆ್ಯಂಡ್ ಟೀಚ್. ಆಸಮ್. ನೀವು ಜಾಸ್ತಿ ಹೇಳುವ ಸುಳ್ಳು ಏನು? ಇನ್ನೊಂದು 5 ನಿಮಿಷದಲ್ಲಿ 5 ನಿಮಿಷದಲ್ಲಿ ಬರ್ತೀನಿ, ಟ್ರಾಫಿಕ್ ಜಾಮ್. ಅಮ್ಮ 5 ನಿಮಿಷ ಇಲ್ಲ, ಪಕ್ಕದಲ್ಲೇ ಇದ್ದೀನಿ. 10 ನಿಮಿಷ ಲೈಕ್ 1 ಅವರ್ ಆದರೂ ಬಂದಿರಲ್ಲ ಮನೆಗೆ. ನಾನು ಎಲ್ಲ ಸೆಟ್ಟಲ್ಲಿ, ಸರ್ 5 ನಿಮಿಷ ಮೇಕಪ್ ಆಗೋಯ್ತು, ಇನ್ನೂ ಸ್ಟಾರ್ಟೇ ಮಾಡಿಲ್ಲ ಸರ್. ಫ್ರೆಂಡ್ಸ್ ಎಲ್ಲ ವಿಡಿಯೋ ನೋಡ್ತಿರೋರು ಗೊತ್ತಾಯ್ತಾ, 5 ನಿಮಿಷ ಅಂದರೆ 1 ಅವರ್. ಆಮೇಲೆ ಮನೇಲೇ ಇರ್ತೀನಿ ನಾನು. ಆಚೆ ಇದ್ದೀನಿ, ಇಡೋ ಫೋನು, ನಿದ್ದೆ ಮಾಡ್ತಿರ್ತೀನಿ. ಓಕೆ, ನಮ್ಮ ದೇಶದ ನ್ಯಾಷನಲ್ ಟ್ರೀ ಹಾಗೂ ನ್ಯಾಷನಲ್ ಫ್ರೂಟ್ ಯಾವುದು? ನ್ಯಾಷನಲ್ ಫ್ರೂಟ್ ಮ್ಯಾಂಗೋ. ಟ್ರೀ ಬಂದ್ಬಿಟ್ಟು ಟ್ರೀ ಯಾವುದು?
ಬ್ಯಾನಿಯನ್ ಟ್ರೀ ಇರಬೇಕು. ಆಸಮ್. ಪೂಜೆ ಕೂಡಲ ಸಂಗಮ ದೇವ ಇದು ಯಾರ ವಚನ? ಬಸವಣ್ಣ. ಓ, ಜನರಲ್ ನಾಲೆಜ್ ಅಲ್ಲಿ ಹಿಂಗೆ ನೀವು. ನಾನು ಕನ್ನಡ, ನೀವು ಗೊತ್ತಿಲ್ಲ, ಕನ್ನಡದಲ್ಲಿ ನಾನು ಯಾವಾಗೂ ನನಗೆ ಕಮ್ಮಿ ಮಾರ್ಕ್ಸ್ ಸಿಗ್ತಾ ಇತ್ತು. ಬಟ್ ನಂಗೆ ಕನ್ನಡ ಕಲಿಬೇಕು, ಕನ್ನಡ ಇಷ್ಟ. ಆಮೇಲೆ ನಮ್ಮ ಇದ್ರಲ್ಲಿ ಅಂದ್ರೆ ಕನ್ನಡ ಮಾತಾಡೋ ಫೈನ್ ಆಗ್ತೀರ ನಾವು? ಹೌದಾ? ಮಾತಾಡಿದ್ರೆ ಫೈನು. ಬಿಕಾಸ್ ನಮ್ಗೆ ಇಂಗ್ಲೀಷೇ ಮಾತಾಡ್ತಾ ಇರಲಿಲ್ಲ ನಾವು. ಇಂಗ್ಲೀಷಲ್ಲಿ ಎಲ್ಲ ಫೇಲೆ. ಅವ್ರಿಗೆ ಇಂಗ್ಲೀಷ್ ಮಾತಾಡಬೇಕು. ದೆನ್ ಆಮೇಲೆ ಕನ್ನಡ ಇವಾಗೂ ಕನ್ನಡ ನಾನು ಬರೆದ್ರೆ ಕೋತಿ ಗಿಲಗ್ದಂಗೆ ಇರುತ್ತೆ ಅಂತ ನಮ್ಮಮ್ಮ ಹೇಳ್ತಾರೆ. ಅವಾಗ ನಂಗೆ ರಾಗು ಲಾಗು ವ್ಯತ್ಯಾಸನೇ ಗೊತ್ತಾಗ್ತಿರಲಿಲ್ಲ. ರಾಗೆಲ್ಲ ಲಾ ಹೇಳ್ತಿದ್ದೆ ನಾನು. ರಂಗಪ್ಪ ಅಂದ್ರೆ ನಾನೇನೋ ಬೇರೆ ಹೇಳ್ತಿದ್ದೆ. ಬೇಡ ಬಿಡಿ ಹೋಗ್ಲಿ. ನಮ್ಮ ಟೀಚರ್ ಇವಾಗ ಬರ್ತಾರೆ ತಿರ್ಗಿ ಮನೆ ಹತ್ರ. ಓಕೆ, 400 meters ಸ್ಪ್ರಿಂಟ್ ಅಲ್ಲಿ ಲಾಸ್ಟ್ ಗೆದ್ದ ಇಂಡಿಯನ್ ಯುವತಿ ಯಾರು? ನೋ, ಐ ಫರ್ಗಾಟ್. ಹಿಮಾ ದಾಸ್. ಕರೆಕ್ಟ್, ಹಿಮಾ ದಾಸ್. ಓಕೆ, ಇವಾಗ ನಾನು ಆ್ಯಂಡ್ ಶಿ ಇಸ್ ದ ಮಾಡೆಲ್ ಫಾರ್ ಅಡಿಡಾಸ್ ಅನ್ಸುತ್ತೆ. ಓಕೆ, ನಾನು ಇವಾಗ ನಿಮ್ಗೊಂದಷ್ಟು ಕ್ವೆಶನ್ಸ್ ಕೇಳ್ತೀನಿ, ಅದಕ್ಕೆ ನೀವು ಎಸ್ ಅಥವಾ ನೋ ಅಂತ ಆನ್ಸರ್ ಮಾಡಬೇಕು. ಪಾಲಿಟಿಕ್ಸ್? ಎಸ್. ಈ ಇಂಟರ್ವ್ಯೂ ಇಷ್ಟ ಆಯ್ತಾ? ಸೂಪರ್ ಗುಡ್. ಎಸ್. ನಾನು ಕೇಳಿದ ಪ್ರಶ್ನೆಗೆ ಯಾವ್ದಾದ್ರು ಸುಳ್ಳು ಹೇಳಿದ್ರಾ? ನೋ. ನೋ. ಓಕೆ ಪೂಜಾ, ಇಟ್ ವಾಸ್ ವೆರಿ ನೈಸ್ ನಿಮ್ಮ ಜೊತೆ ಮಾತಾಡಿ, ನಿಮ್ಮ ಮನದಾಳದ ಮಾತನ್ನ ತಿಳ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಸ್ಟುಡಿಯೋದಕ್ಕೆ ಬಂದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ನಯಾ ಟಿ ವಿ ಲೈಕ್ ತುಂಬ ಚೆನ್ನಾಗಿದೆ ಆ್ಯಂಡ್ ಸೂಪರ್ ಕೂಲ್ ಲೈಕ್ ಆ್ಯಂಕರ್. ಇದುವರೆಗೂ ನಾನು ಎಲ್ಲೂ ಆಚೆ ಹೇಳಿರಲಿಲ್ಲ ಸ್ವಲ್ಪ ಲೈಕ್ ಲೈಫ್ ಸ್ಟೋರಿ ಸತ್ಯಗಳೆಲ್ಲ. ಬಟ್ ಇವಾಗ ಹೇಳಿದ್ದೀನಿ. ಯಾರ್ಯಾರು ಗೊತ್ತು ಇದುವರೆಗೂ ಹೇಳಿಲ್ವಾ, ಬೇಜಾರು ಮಾಡ್ಕೊಬೇಡಿ. ಬಟ್ ಅಷ್ಟೇ ಟೈಮ್ ಅಷ್ಟೇ. ಅದು ಖುಷಿ ಪಡ್ತಾರೆ ನಿಮ್ಮ ಸ್ಟೋರಿ ಕೇಳಿ. ಇಷ್ಟು ಕಷ್ಟ ಪಟ್ಕೊಂಡು ಇವಾಗ ಮುಂದೆ ಬಂದಿದ್ದಾರೆ, ಈ ಸ್ಥಾನದಲ್ಲಿದ್ದಾರೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ನಾನು ಫುಲ್ ನಗ್ತಾನೆ ಇರ್ತೀನಿ, ಅಳೋದಿಲ್ಲ. ಬಟ್ ತುಂಬ ಮಾತಾಡ್ತಾ ಇರ್ತೀನಿ, ನಾನು ನಗ್ತಾ ಇರ್ತೀನಿ. ಬಟ್ ಈ ಮಗುವಿಂದ ಅಳು ಇದೆ ಅಂತ ಇನ್ನೂ ಗೊತ್ತಿರಲಿಲ್ಲ ಅವ್ರಿಗೆ. ಆ್ಯಂಡ್ ಎಲ್ಲ ತಾಯಂದ್ರಿಗೆ ಏನಂದರೆ ಸಾಷ್ಟಾಂಗ ನಮಸ್ಕಾರಗಳು. ನಿಮ್ಮಷ್ಟು ಸ್ಟ್ರಾಂಗ್ ವುಮೆನ್ಸ್ ಯಾರೂ ಇಲ್ಲ. ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ. ಆ್ಯಂಡ್ ನಾನು ಫೀಲ್ಡ್ಗೆ ಬಂದಾಗ ಟ್ಯಾಲೆಂಟ್ಸ್ಗೆ ಸಪೋರ್ಟ್ ಮಾಡಿ, ಬೇರೆ ಇನ್ನೇನು ಬೇಡ. ಥ್ಯಾಂಕ್ ಯು ಸೋ ಮಚ್. ಓ ವಾವ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದಿಸ್ ಇಸ್, ನಂಗೆ ಚಾಕ್ಲೇಟ್ಸ್ ಅಂದರೆ ತುಂಬ ಇಷ್ಟ. ಐ ಲವ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಕೊನೆಯದಾಗಿ ವೀಕ್ಷಕರಿಗೆ ಏನಾದ್ರು ಹೇಳೋದಕ್ಕೆ ಇಷ್ಟಪಡ್ತೀರಾ? ವೀಕ್ಷಕರಿಗೆ ಏನಂದರೆ ಲೈಕ್ ಸೀರಿಯಲ್ಸ್ ನೋಡ್ತಾ ಇರಿ ಆ್ಯಂಡ್ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ನನ್ನಂಥ ಟ್ಯಾಲೆಂಟ್ಸ್ಗೆ ಇನ್ನೂ ಅವಕಾಶಗಳು ಹೆಚ್ಚು ಕೊಡಿ. ಆಮೇಲೆ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ತಾನೆ ಇರಿ, ಜಾಸ್ತಿನೇ ಸ್ವಲ್ಪ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಪೂಜಾ ರಾಜು ಅವ್ರ ಬಗ್ಗೆ ಮಾತಾಡಿದ್ವಿ, ಅವರ ಒಂದು ಮನದಾಳದ ಮಾತನ್ನ ತಿಳ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಕಲಾವಿದರೊಂದಿಗೆ ಮನದಾಳದ ಮಾತು ಕಾರ್ಯಕ್ರಮ ನಯಾ ಟಿವಿ. ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.